Okay, dear students, so in this video I'm going to explain about chapter number 1, insolvency of partners. Earlier we studied about the meaning of insolvency and insolvent partner and Garner versus Murray rules ಬಗ್ಗೆ ಎಲ್ಲ ನಾವು ಲಾಸ್ಟ್ ಕ್ಲಾಸ್ ನೋಡಿದ್ದೀವಿ. ಸೊ ಇನ್ ದಿಸ್ ವಿಡಿಯೋ ನಾನು ನಿಮಗೆ ಪ್ರಾಬ್ಲಮ್ಸ್ನ ಸಾಲ್ವ್ ಮಾಡಿಸ್ತೇನೆ. So before going to that, I'll just explain the basics of insolvency of partners. So insolvency, we all know the meaning of that. Insolvency is a term that can be applied for individual as well as business. ಓಕೆ, ಈಗ ಒಬ್ಬ ವ್ಯಕ್ತಿ ಇನ್ಸಾಲ್ವೆಂಟ್ ಆದ ಅಂತಲೂ ಹೇಳ್ಬೋದು, ಅಥವಾ ಒಂದು ಕಂಪನಿ, ಒಂದು ಫರ್ಮ್, ಒಂದು ಇಂಡಸ್ಟ್ರಿ ಇನ್ಸಾಲ್ವೆಂಟ್ ಆಯಿತು ಅಂತಲೂ ಕೂಡ ಹೇಳ್ಬೋದು. ಸೊ ಇನ್ಸಾಲ್ವೆಂಟ್ ಪಾರ್ಟ್ನರ್ ಅಂದರೆ ಯಾರು? ಸೊ ಇನ್ಸಾಲ್ವೆಂಟ್ ಪಾರ್ಟ್ನರ್ ಮೀನ್ಸ್ ಹೂಸ್ ಕ್ಯಾಪಿಟಲ್ ಬ್ಯಾಲೆನ್ಸ್ ಶೋ ಡೆಬಿಟ್ ಬ್ಯಾಲೆನ್ಸ್ ಆ್ಯಂಡ್ ನಾಟ್ ಇನ್ ಅ ಪೊಸಿಷನ್ ಟು ಪೇ ದ ಅಮೌಂಟ್ ಡ್ಯೂ ಟು ದ ಫರ್ಮ್. ಅಂದರೆ ಅವನ ಕ್ಯಾಪಿಟಲ್ ಬ್ಯಾಲೆನ್ಸ್ ಡೆಬಿಟ್ ಬ್ಯಾಲೆನ್ಸ್ ತೋರಿಸುತ್ತೆ. ಸೊ ಅವನು ₹1 ಕೂಡ ಪೇ ಮಾಡಲಿಕ್ಕೆ ಅನೇಬಲ್ ಇರ್ತಾನೆ. ಓಕೆ, ದಿವಾಳಿ ಕೋರ. ಇನ್ಸಾಲ್ವೆಂಟ್ ಇಸ್ ನಥಿಂಗ್ ಬಟ್ ದಿವಾಳಿ. ಓಕೆ, ಸೊ ಅವನ ಹತ್ರ ಇರುವಂತಹ ಅಸೆಟ್ಟು ತುಂಬಾ ಕಡಿಮೆ ಇರುತ್ತೆ, ಬಟ್ ಲಯಬಿಲಿಟೀಸ್ ತುಂಬಾ ಇರುತ್ತೆ. ಓಕೆ, ಸೊ ಅವನ ಲಯಬಿಲಿಟೀಸನ್ನು ಬೇರ್ ಮಾಡಲಿಕ್ಕೆ ಆಗಿಲ್ಲ ಅಂದಾಗ ದಟ್ ಸಿಚುಯೇಷನ್ ವಿ ಕಾಲ್ಡ್ ಆಸ್ ಅನ್ ಇನ್ಸಾಲ್ವೆಂಟ್. ಸೊ ಇನ್ಸಾಲ್ವೆಂಟ್ ಅಂತ ಕೋರ್ಟ್ ಡಿಕ್ಲೇರ್ ಮಾಡುತ್ತೆ. ಸೊ ಈ ಒಂದು ಚಾಪ್ಟರಲ್ಲಿ ಇನ್ಸಾಲ್ವೆನ್ಸಿ ಆಫ್ ಪಾರ್ಟ್ನರಲ್ಲಿ 3 ಕೈಂಡ್ಸ್ ಆಫ್ ಪ್ರಾಬ್ಲಮ್ಸನ್ನು ನೀವು ನೋಡ್ತೀರಾ. ಸೊ 3 ವಿಧದ ಪ್ರಾಬ್ಲಮ್ಸನ್ನು ನೀವು ನೋಡ್ತೀರಾ. ಸೊ 3 ವಿಧದ ಪ್ರಾಬ್ಲಮಲ್ಲಿ ಸ್ವಲ್ಪ ಚೇಂಜಸ್ ಇದೆ ಅಷ್ಟೇ. ಅದು ಬಿಟ್ಟರೆ ಮಾಡುವಂಥ ಮೆಥಡು, ಅಕೌಂಟ್ಸು ಆಲ್ ಆರ್ ಸೇಮ್. ಸೊ ಫಸ್ಟ್ ಯಾವ ಮೆಥಡ್ ಅಂದರೆ, ಸೊ ನಿಮ್ಮ ಕಾಣ್ತಾ ಇರ್ಬೋದು ಗಾರ್ನರ್ ವರ್ಸಸ್ ಮರ್ರೆ ರೂಲ್ಸ್. ಸೊ ಇದ್ರ ಪ್ರಕಾರ ಏನು ಸಿಚುಯೇಷನ್ ಅಂದರೆ, ಒನ್ ಪಾರ್ಟ್ನರ್ ಈಸ್ ಇನ್ಸಾಲ್ವೆಂಟ್ ಆ್ಯಂಡ್ ಮಿನಿಮಮ್ ಆರ್ ಅಟ್ಲೀಸ್ಟ್ 2 ಪಾರ್ಟ್ನರ್ಸ್ ಆರ್ ಸಾಲ್ವೆಂಟ್. ಅಂದರೆ ಇಬ್ಬರು ಪಾರ್ಟ್ನರ್ ಸಾಲ್ವೆಂಟ್ ಇರ್ತಾರೆ, ಒಬ್ಬ ಪಾರ್ಟ್ನರ್ ಇನ್ಸಾಲ್ವೆಂಟ್ ಇರ್ತಾರೆ. ಇಂಥ ಒಂದು ಸಿಚುಯೇಷನಲ್ಲಿ ನಾವು ಗಾರ್ನರ್ ವರ್ಸಸ್ ಮರ್ರೆ ರೂಲನ್ನು ಅಪ್ಲೈ ಮಾಡ್ಬೋದು. ಸೆಕೆಂಡ್, ಸೊ ಒನ್ ಪಾರ್ಟ್ನರ್ ಸಾಲ್ವೆಂಟ್, ಆಲ್ ಅದರ್ ಪಾರ್ಟ್ನರ್ ಆರ್ ಇನ್ಸಾಲ್ವೆಂಟ್. ಒಬ್ಬ ಪಾರ್ಟ್ನರ್ ಸಾಲ್ವೆಂಟ್ ಇರ್ತಾನೆ, ಉಳಿದಂತಹ ಪಾರ್ಟ್ನರ್ಗಳು ಇನ್ಸಾಲ್ವೆಂಟ್ ಆಗಿರ್ತಾರೆ. ಸೊ ಮೂರನೇ ಸಿಚುಯೇಷನ್ ಏನಂದರೆ, ವೆನ್ ಆಲ್ ದ ಪಾರ್ಟ್ನರ್ಸ್ ಬಿಕಮ್ ಇನ್ಸಾಲ್ವೆಂಟ್. ಎಲ್ಲ ಪಾರ್ಟ್ನರು ಕೂಡ ಇನ್ಸಾಲ್ವೆಂಟ್ ಆಗ್ತಾರೆ. ಸೊ ಈ 3 ವಿಧದ ಒಂದು ಪ್ರಾಬ್ಲಮ್ಸನ್ನು ನೀವು ನೋಡ್ತೀರಾ ಈ ಚಾಪ್ಟರಲ್ಲಿ. ಸೊ ಫಸ್ಟಿಗೆ ವೆರಿ ಇಂಪಾರ್ಟೆಂಟ್ ನಿಮಗೆ ನಾನು ತೊಗೊಂಡಿದ್ದೀನಿ ಇವತ್ತು, ಗಾರ್ನರ್ ವರ್ಸಸ್ ಮರ್ರೆ ರೂಲ್ಸ್. ಸೊ ಲಾಸ್ಟ್ ಕ್ಲಾಸ್ ನಿಮಗೆ ಹೇಳಿದ್ದೇನೆ ಏನು ಗಾರ್ನರ್, ಮರ್ರೆ ಯಾರು, ಗಾರ್ನರ್ ಯಾರು, ಸೊ ಅವರ ಡಿಸಿಷನ್, ಒಂದು ರೂಲ್ ಹೇಗೆ ಬಂತು ಎಲ್ಲ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಸೊ ಈ ಡಿಸಿಷನ್ ಪ್ರಕಾರ ನಾವು ಪ್ರಾಬ್ಲಮ್ಸನ್ನು ಯಾವ ರೀತಿ ಮಾಡೋದಂತ ನೋಡೋಣ. ಓಕೆ, ವೆರಿ ಇಂಪಾರ್ಟೆಂಟ್. ಇಟ್ ಈಸ್ ಅಪ್ಲಿಕೇಬಲ್ ಅಟ್ ದ ಟೈಮ್ ಅಟ್ಲೀಸ್ಟ್ 1 ಪಾರ್ಟ್ನರ್ ಈಸ್ ಇನ್ಸಾಲ್ವೆಂಟ್ ಆ್ಯಂಡ್ ಅಟ್ಲೀಸ್ಟ್ 2 ಪಾರ್ಟ್ನರ್ಸ್ ಆರ್ ಸಾಲ್ವೆಂಟ್. ಇಬ್ಬರು ಪಾರ್ಟ್ನರ್ ಸಾಲ್ವೆಂಟ್ ಇರಬೇಕು, ಒಬ್ಬ ಇನ್ಸಾಲ್ವೆಂಟ್ ಆಗಿದ್ದಾಗ ನಾವು ಗಾರ್ನರ್ ವರ್ಸಸ್ ಮರ್ರೆ ರೂಲನ್ನು ಅಪ್ಲೈ ಮಾಡ್ಬೋದು. ಸೊ ಬಿಫೋರ್ ಗೋಯಿಂಗ್ ಟು ಪ್ರಾಬ್ಲಮ್ ಐ ಜಸ್ಟ್ ಎಕ್ಸ್ಪ್ಲೈನ್ ವಾಟ್ ಆರ್ ದ ಇಂಪಾರ್ಟೆಂಟ್ ಸ್ಟೆಪ್ಸ್ ಇನ್ ದಿಸ್ ರೂಲ್. ಓಕೆ, ನೋಡೋಣ. ಸೊ ಇಲ್ಲಿ 5 ಇಂಪಾರ್ಟೆಂಟ್ ಸ್ಟೆಪ್ಸ್ ಇದೆ. ನಂಬರ್ 1, ರಿಯಲೈಸೇಷನ್ ಅಕೌಂಟ್. ಯು ಆಲ್ರೆಡಿ ನೋ, ನಿಮಗೆ ಗೊತ್ತಿದೆ, PUCಯಲ್ಲಿ ನೀವು ಡಿಸಲ್ಯೂಷನ್ ಆಫ್ ದಿ ಫರ್ಮ್ ಮಾಡಬೇಕಾದ್ರೆ ರಿಯಲೈಸೇಷನ್ ಅಕೌಂಟನ್ನು ಹಾಕ್ಕೊಂಡಿದ್ದೀರಾ. ರಿಯಲೈಸೇಷನ್ ಅಕೌಂಟ್ ಅಂದರೆ ಏನಪ್ಪ? ಕಂಪನಿನ ಈಗ ಕ್ಲೋಸ್ ಮಾಡ್ತಾ ಇದ್ದೀವಿ, ಕಂಪನಿಯಲ್ಲಿರುವಂತಹ ಪಾರ್ಟ್ನರ್ ಇನ್ಸಾಲ್ವೆಂಟ್ ಆಗಿದ್ದಾರೆ, ಆದ್ದರಿಂದ ಕಂಪನಿಯನ್ನು ಕ್ಲೋಸ್ ಮಾಡ್ತಾ ಇದ್ದೀವಿ, ಡಿಸಲ್ಯೂಷನ್ ಮಾಡ್ತಾ ಇದ್ದೀವಿ ಅಂದಾಗ ನಾವು ಈ ರಿಯಲೈಸೇಷನ್ ಅಕೌಂಟ್ ಬರುತ್ತೆ. ಸೊ ರಿಯಲೈಸೇಷನ್ ಅಕೌಂಟಲ್ಲಿ ನೀವು ವೆರಿ ವೆರಿ ಇಂಪಾರ್ಟೆಂಟ್, ವೆರಿ ಸಿಂಪಲ್ ನೆನ್ಪಿಟ್ಕೊಳ್ಳಿಕ್ಕೆ ನೋಡಿ ಒಂದು ಹೇಳ್ತೇನೆ. ಬ್ಯಾಲೆನ್ಸ್ ಶೀಟಲ್ಲಿ ಬುಕ್ ವ್ಯಾಲ್ಯೂ ಆಫ್ ಅಸೆಟ್ ಏನಿದೆ ನೋಡಿ, ಬುಕ್ ವ್ಯಾಲ್ಯೂ ಆಫ್ ಲಯಬಿಲಿಟೀಸ್ ಏನಿದೆ ನೋಡಿ. ಅಂದರೆ ಬ್ಯಾಲೆನ್ಸ್ ಶೀಟಲ್ಲಿ ಅಸೆಟ್ ವ್ಯಾಲ್ಯೂ ಏನಿದೆ, ಹಾಗೆ ಲಯಬಿಲಿಟೀಸ್ ವ್ಯಾಲ್ಯೂ ಏನಿದೆ ನೋಡಿ. ಲಯಬಿಲಿಟೀಸ್ ಅಗೇನ್ ಇದರಲ್ಲಿ ಇಂಟರ್ನಲ್ ಲಯಬಿಲಿಟಿ, ಎಕ್ಸ್ಟರ್ನಲ್ ಲಯಬಿಲಿಟೀಸ್ ಇದೆ. ಕ್ಯಾಪಿಟಲ್, ರಿಸರ್ವ್, ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್, ದೀಸ್ ಆರ್ ಆಲ್ ದ ಇಂಟರ್ನಲ್ ಲಯಬಿಲಿಟಿ. ಅಂದರೆ ಈ ಒಂದು ಲಯಬಿಲಿಟಿಯನ್ನು ಯಾರಿಗೆ ಪೇ ಮಾಡಬೇಕು? ಪಾರ್ಟ್ನರ್ಸ್ಗೆ ಕೊಡಬೇಕು.
ಸೊ ಪಾರ್ಟ್ನರ್ಸ್ಗೆ ಕೊಡೋದ್ರಿಂದ ಅವರನ್ನು ಇಂಟರ್ನಲ್ ಅಂತ ನಾವು ಕನ್ಸಿಡರ್ ಮಾಡ್ಕೊತೀವಿ. ಓಕೆ, ಹಾಗಾದರೆ ರಿಯಲೈಸೇಷನ್ ಅಕೌಂಟಲ್ಲಿ ನಾವು ಯಾವ ಲಯಬಿಲಿಟೀಸನ್ನು ಕನ್ಸಿಡರ್ ಮಾಡಬೇಕು? ಎಕ್ಸ್ಟರ್ನಲ್ ಲಯಬಿಲಿಟೀಸ್. ಎಕ್ಸ್ಟರ್ನಲ್ ಲಯಬಿಲಿಟೀಸ್ ಯಾವುದು? ಕ್ರೆಡಿಟಾರ್ಸ್, ಬಿಲ್ಸ್ ಪೇಬಲ್, ಬ್ಯಾಂಕ್ ಲೋನ್, ಬ್ಯಾಂಕ್ ಓವರ್ ಡ್ರಾಫ್ಟ್. ಓಕೆ, ದಿಸ್ ಆರ್ ದ ಎಕ್ಸ್ಟರ್ನಲ್ ಲಯಬಿಲಿಟೀಸ್. ಇದನ್ನು ಕನ್ಸಿಡರ್ ಮಾಡಬೇಕು. ದೆನ್ ಕಮ್ ಟು ಲಯಬಿಲಿಟಿ ಸೈಡ್, ಅಸೆಟ್ ಸೈಡ್. ಅಸೆಟ್ಟಲ್ಲಿ ಕ್ಯಾಶ್ ಬಿಟ್ಟು ಸೊ ಏನೇನೆಲ್ಲ ಅಸೆಟ್ ಇದೆ, ಸ್ಟಾಕು, ಫರ್ನಿಚರ್, ಮಷಿನರಿ, ಸೊ ಪ್ಲ್ಯಾಂಟ್, ಬಿಲ್ಡಿಂಗ್, ಏನೇನು ಅಸೆಟ್ ಇದೆ ಅದರ ಬುಕ್ ವ್ಯಾಲ್ಯೂ ಅನ್ನು ತೊಗೊಬೇಕಾಗತ್ತೆ. ರಿಯಲೈಸೇಷನ್ ಅಕೌಂಟಲ್ಲಿ ಫಸ್ಟಿಗೆ ಡೆಬಿಟ್ ಸೈಡ್ ಬುಕ್ ವ್ಯಾಲ್ಯೂ ಆಫ್ ಅಸೆಟನ್ನು ಹಾಕ್ಕೊಳ್ತೀವಿ. ನಮ್ಮ ಹತ್ರ ಇರುವಂತಹ ಅಸೆಟನ್ನು ಬುಕ್ ವ್ಯಾಲ್ಯೂ ಇಷ್ಟಿದೆ ನೋಡಿಪ್ಪ ಅಂತ ಹಾಕ್ತೀವಿ. ದೆನ್ ಕ್ರೆಡಿಟ್ ಸೈಡ್ ನಾವು ಎಷ್ಟು ಲಯಬಿಲಿಟೀಸ್ನ ಪೇ ಮಾಡಬೇಕು ಅಂತ ತೋರಿಸ್ತೀವಿ. ಬುಕ್ ವ್ಯಾಲ್ಯೂ ಆಫ್ ಲಯಬಿಲಿಟೀಸ್. ಓಕೆ, ಡೆಬಿಟ್ ಆಲ್ ದಿ ಬುಕ್ ವ್ಯಾಲ್ಯೂ ಆಫ್ ಅಸೆಟ್, ಕ್ರೆಡಿಟ್ ಆಲ್ ದಿ ಬುಕ್ ವ್ಯಾಲ್ಯೂ ಆಫ್ ಲಯಬಿಲಿಟೀಸ್. ಈಗ ನನ್ನ ಹತ್ರ ಇರುವಂತಹ ಅಸೆಟ್ ಬುಕ್ ವ್ಯಾಲ್ಯೂ ತೋರಿಸಿದ್ದೀನಿ. ರಿಯಲೈಸೇಷನ್ ಅಂದರೆ ಕಂಪ್ನಿನ ಕ್ಲೋಸ್ ಮಾಡ್ತಾ ಇದ್ದೀನಿ ಅಂದರೆ ಇರುವಂತಹ ಅಸೆಟ್ಟನ್ನು ಏನು ಮಾಡ್ತಾ ಇದ್ದೀನಿ? ಸೇಲ್ ಮಾಡಾಕ್ತೀನಿ. ಸೊ ಇರುವಂತಹ ಅಸೆಟ್ಟನ್ನು ನಾನು ಸೇಲ್ ಮಾಡ್ತೇನೆ, ಆವಾಗ ನಮಗೇನು ಸಿಗುತ್ತೆ? ರಿಯಲೈಸೇಷನ್ ಅಂದರೆ ಅಸೆಟ್ ರಿಯಲೈಸೇಷನ್ ವ್ಯಾಲ್ಯೂ ಸಿಗುತ್ತೆ. ಆ ಒಂದು ಅಮೌಂಟನ್ನು ಎಲ್ಲಿ ತೋರಿಸ್ತೀವಿ ಅಂದರೆ ರಿಯಲೈಸೇಷನ್ ಅಕೌಂಟಲ್ಲಿ ಬೈ ಕ್ಯಾಶ್ ಅಕೌಂಟ್ ಅಂತ ತೋರಿಸ್ತೀವಿ. ಓಕೆ, ಇಷ್ಟು ಕ್ಯಾಶ್ ರಿಸೀವ್ ಮಾಡ್ಕೊಂಡಿದ್ದೀವಿ ಅಂದರೆ ಕ್ರೆಡಿಟ್ ಸೈಡ್ ರಿಯಲೈಸೇಷನ್ ವ್ಯಾಲ್ಯೂ ಅಮೌಂಟನ್ನು ತೋರಿಸ್ತೀವಿ. ಸೊ ಬಂದಂಥ ಅಮೌಂಟಲ್ಲಿ ನಾವೀಗ ಫಸ್ಟ್ ಏನು ಮಾಡಬೇಕು? ಲಯಬಿಲಿಟೀಸನ್ನು ಪೇ ಮಾಡಬೇಕು. ಓಕೆ, ಹಾಗಾದರೆ ಬುಕ್ ವ್ಯಾಲ್ಯೂ ಆಫ್ ಲಯಬಿಲಿಟೀಸ್ ಮಾಡ್ಕೊಂಡಿದ್ದೀವಲ್ಲ, ಎಷ್ಟು ಲಯಬಿಲಿಟೀಸ್ ಕೊಡ್ತಾ ಇದ್ದೀವಿ ಅದನ್ನು ಟು ಕ್ಯಾಶ್ ಅಕೌಂಟ್ ಲಯಬಿಲಿಟೀಸ್ ಪೇಡ್ ಅಂತ ತೋರಿಸ್ತೀವಿ. ಇನ್ ಕೇಸ್ ಆಫ್ ಎನಿ ಡಿಸಲ್ಯೂಷನ್ ಎಕ್ಸ್ಪೆನ್ಸಸ್ ಇದ್ರೂ ಕೂಡ ಟು ಡಿಸಲ್ಯೂಷನ್ ಎಕ್ಸ್ಪೆನ್ಸಸ್ ಅಕೌಂಟ್ ಅಂತ ತೋರಿಸ್ತೀವಿ. ಓಕೆ, ಸೊ ಆಫ್ಟರ್ ದಟ್ ಅಂದರೆ ಏನು? ಬುಕ್ ವ್ಯಾಲ್ಯೂ ಆಫ್ ಅಸೆಟ್ ನನ್ನ ಹತ್ರ ಇಷ್ಟಿತ್ತು, ಬುಕ್ ವ್ಯಾಲ್ಯೂ ಆಫ್ ಲಯಬಿಲಿಟೀಸ್ ಇಷ್ಟಿದೆ, ಆ ಅಸೆಟನ್ನು ಸೇಲ್ ಮಾಡಿ ಇಷ್ಟು ಅಮೌಂಟ್ ಬಂದಿದೆ, ಆ ಅಮೌಂಟಲ್ಲಿ ನಾನು ಲಯಬಿಲಿಟೀಸು ಹಾಗೆ ಡಿಸಲ್ಯೂಷನ್ ಎಕ್ಸ್ಪೆನ್ಸಸ್ಸನ್ನು ಪೇ ಮಾಡಿದ್ದೀನಿ. ಇನ್ನು ಉಳಿದಿರೋ ಅಮೌಂಟ್ ಏನಾದ್ರು ಉಳಿದಿದ್ರೆ ಅದನ್ನು ಪ್ರಾಫಿಟ್ ಅಂತ ಹೇಳ್ಕೊತೀವಿ. ಸೊ ಅಮೌಂಟ್ ಉಳಿದಿಲ್ಲ, ಅಲ್ಲಿ ಲಾಸ್ ಆಗಿದೆ ಅಂದರೆ ಅದನ್ನು ರಿಯಲೈಸೇಷನ್ ಲಾಸ್ ಅಂತ ಹೇಳ್ಕೊತೀವಿ. ದಿಸ್ ಇಸ್ ದ ಯೂಶುವಲ್ ಮ್ಯಾನರ್ ವಿ ಹ್ಯಾವ್ ಟು ಪ್ರಿಪೇರ್ ದ ರಿಯಲೈಸೇಷನ್ ಅಕೌಂಟ್. ಸೊ ನಾವು ಇದುವರೆಗೂ ಇದೇ ರೀತಿ ರಿಯಲೈಸೇಷನ್ ಅಕೌಂಟನ್ನು ಪ್ರಿಪೇರ್ ಮಾಡ್ತಾ ಇರೋದು. ಸೊ ಇಲ್ಲೂ ಕೂಡ ಸೇಮ್ ಅದೇ ರೀತಿ ರಿಯಲೈಸೇಷನ್ ಅಕೌಂಟನ್ನು ಪ್ರಿಪೇರ್ ಮಾಡಬೇಕು. ಓಕೆ, ರಿಯಲೈಸೇಷನ್ ಅಕೌಂಟ್ ಶುಡ್ ಬಿ ಪ್ರಿಪೇರ್ಡ್ ಇನ್ ದಿ ಯೂಶುವಲ್ ಮ್ಯಾನರ್ ಆ್ಯಂಡ್ ಇಟ್ಸ್ ಪ್ರಾಫಿಟ್ ಆರ್ ಲಾಸ್. ಅದರಲ್ಲಿ ಪ್ರಾಫಿಟ್ ಬರುತ್ತೋ ಲಾಸ್ ಬರುತ್ತೋ ಅದು ನಮಗೆ ಬೇಕಾಗಿಲ್ಲ. ಸೊ ಏನು ಬರುತ್ತೆ should be transferred to the capital account of all the partners including insolvent partners. ಅಂದರೆ ಪ್ರಾಫಿಟ್ ಬರುತ್ತಾ ಲಾಸ್ ಬರುತ್ತಾ ಅದನ್ನು ಏನು ಪಾರ್ಟ್ನರ್ಸ್ ಇದ್ದಾರೆ ಎಲ್ಲ ಪಾರ್ಟ್ನರ್ಸಿಗೂ ಕೊಡೋದು, ಟ್ರಾನ್ಸ್ಫರ್ ಟು ಕ್ಯಾಪಿಟಲ್ ಅಕೌಂಟ್. ಇಲ್ಲಿ ಇನ್ಸಾಲ್ವೆಂಟ್ ಒಬ್ಬ ಇದ್ದಾನೆ, ಈಗ ABC 3 ಪಾರ್ಟ್ನರ್ಸ್, ಅದರಲ್ಲಿ B ಇನ್ಸಾಲ್ವೆಂಟಿಗೆ ಕೊಡಬೇಕಾ ಬೇಡವಾ? ಎಸ್. ರಿಯಲೈಸೇಷನ್ ಅಕೌಂಟಲ್ಲಿ ಎಷ್ಟು ಪಾರ್ಟ್ನರ್ಸ್ ಇದ್ದಾರೆ ಎಲ್ಲರಿಗೂ ಶೇರ್ ಮಾಡಿ. ಯಾವುದ್ರ ಮೂಲಕ ಶೇರ್ ಮಾಡಬೇಕು? ಅಕಾರ್ಡಿಂಗ್ ಪ್ರಾಫಿಟ್ ಶೇರಿಂಗ್ ರೇಷಿಯೋ. ಓಕೆ, ಅವರ ಪ್ರಾಫಿಟ್ ಶೇರಿಂಗ್ ರೇಷಿಯೋ ಏನಿದೆ ಅದ್ರ ಪ್ರಕಾರ ಶೇರ್ ಮಾಡಬೇಕು. ದ ಫಸ್ಟ್ ಇಂಪಾರ್ಟೆಂಟ್ ಸ್ಟೆಪ್ ಏನು? ರಿಯಲೈಸೇಷನ್ ಅಕೌಂಟನ್ನು ಪ್ರಿಪೇರ್ ಮಾಡಬೇಕು. ಬರುವಂತಹ ಪ್ರಾಫಿಟ್ ಅಥವಾ ಲಾಸನ್ನು ಅವರ ಎಷ್ಟು ಜನ ಕ್ಯಾಪಿಟಲ್ಸ್ ಇದ್ದಾರೆ ಅವರ ಕ್ಯಾಪಿಟಲ್ ಅಕೌಂಟಿಗೆ ಡಿಸ್ಟ್ರಿಬ್ಯೂಟ್ ಮಾಡಬೇಕು ಅಕಾರ್ಡಿಂಗ್ ಪ್ರಾಫಿಟ್ ಶೇರಿಂಗ್ ರೇಷಿಯೋ. Then second important step here, solvent partners should bring in cash equal to their respective shares of losses if any on realization. In case realization ಅಲ್ಲಿ ಲಾಸ್ ಆಯ್ತು ಅಂದ್ಕೊಳ್ಳಿ. ಸೊ ಆ ಲಾಸ್ ಏನಾಗಿದೆ, ಈಗ ABC 3 ಪಾರ್ಟ್ನರಲ್ಲಿ B ಇನ್ಸಾಲ್ವೆಂಟ್, ಹಾಗಾದರೆ ಸಾಲ್ವೆಂಟ್ ಪಾರ್ಟ್ನರ್ ಯಾರು? A ಮತ್ತು C. ಈ A ಮತ್ತು C ರಿಯಲೈಸೇಷನಲ್ಲಿರುವಂತಹ ಲಾಸ್ ಏನಿದೆ ಅದನ್ನು ಕ್ಯಾಶ್ ಮೂಲಕ ತಗೊಂಡು ಬರಬೇಕು ಅಂತ ಹೇಳ್ತಾರೆ. ಓಕೆ, ಸಾಲ್ವೆಂಟ್ ಪಾರ್ಟ್ನರ್ ಶುಡ್ ಬ್ರಿಂಗ್ ಇನ್ ಕ್ಯಾಶ್ ಈಕ್ವಲ್ ಟು ದ ರೆಸ್ಪೆಕ್ಟಿವ್ ಶೇರ್ಸ್ ಆಫ್ ಲಾಸಸ್ ಇನ್ ಎನಿ ರಿಯಲೈಸೇಷನ್. ದೆನ್ ಥರ್ಡ್ ಸ್ಟೆಪ್, if any amount is received from the private property of an insolvent partner,
ಇಟ್ ಶುಡ್ ಬಿ ಕ್ರೆಡಿಟೆಡ್ ಟು ಈಸ್ ಕ್ಯಾಪಿಟಲ್ ಅಕೌಂಟ್. ಓಕೆ, ಈಗ ಬಿ ಇಲ್ಲಿ ಏನಾಗಿದ್ದಾನೆ, ಇನ್ಸಾಲ್ವೆಂಟ್ ಆಗಿದ್ದಾನೆ. ಅವನದು ಇಡೀ ಆಸ್ತಿ ಎಲ್ಲ ಮಾರಿ, ಪ್ರೈವೇಟ್ ಪ್ರಾಪರ್ಟಿ ಅಂದ್ರೆ ಏನೋ ಅವನಿಗೆ ಬಿಸ್ನೆಸ್ಗೆ ಸಂಬಂಧಪಟ್ಟಿದ್ದಲ್ಲ. ಸೊ ಅವನ ಪ್ರೈವೇಟ್ ಮನೆನೋ ಆಸ್ತಿನೋ ಏನೋ, ಸೊ ಅದನ್ನು ಸೇಲ್ ಮಾಡಿ ಅಥವಾ ಅದನ್ನು ಮಾರಿ ಏನೋ 1,00,000 ಇಷ್ಟೇ ನನ್ನ ಹತ್ರ ಇರೋದಪ್ಪ, ನನ್ನದು 1,00,000 ರೂಪೀಸ್ ಇದೆ ತಗೊಳ್ಳಿ ಅಂತ ಕೊಡ್ತಾನೆ ಅನ್ಕೊಳ್ಳಿ. ಓಕೆ, ಸೊ ಆ ಒಂದು ಅಮೌಂಟನ್ನು ಎಲ್ಲಿಗೆ ತೋರಿಸ್ಬೇಕು, ಅವನ ಒಂದು ಕ್ಯಾಪಿಟಲ್ ಅಕೌಂಟಿಗೆ ಕ್ರೆಡಿಟ್ ಮಾಡಬೇಕು. ಓಕೆ, then fourth one, the solvent partner having debit balance in his capital account should be bring in the necessary cash. ಸಾಲ್ವೆಂಟ್ ಪಾರ್ಟ್ನರ್ಗೆ ಏನಾದ್ರು ಡೆಬಿಟ್ ಬ್ಯಾಲೆನ್ಸ್ ಬಂತಂದರೆ ಅವ್ರು ಇನ್ನೂ ಸಾಲ್ವೆಂಟ್ ಇದ್ದಾರೆ, ಅಲ್ಲಿ ಆಗಿರುವಂತಹ ಡಿಫಿಷಿಟನ್ನು ಕೊಡ್ಬೋದು ಅವರು. ಸೊ ಅದನ್ನು ಯಾವುದ್ರ ಮೂಲಕ ತರಬೇಕು, ಕ್ಯಾಶ್ ಮೂಲಕ ತರಬೇಕು. ಇನ್ ಕೇಸ್ ಆಫ್ ಕ್ರೆಡಿಟ್ ಬ್ಯಾಲೆನ್ಸ್ ಆಯಿತು, ಸೊ ಕ್ಯಾಪಿಟಲ್ ಬ್ಯಾಲೆನ್ಸ್ ಅವರಿಗೆ ಕೊಡಬೇಕಾಗಿದೆ ಕಂಪ್ನಿಯಿಂದ, ಸೊ ಫರ್ಮಿಂದ, ಆಗ ಅವ್ರೇನು ಮಾಡ್ಬೋದು, ಕ್ಯಾಶ್ ಮೂಲಕ ತೊಗೊಳ್ಬೋದು. ಓಕೆ, ಈ 5 ಇಂಪಾರ್ಟೆಂಟ್ ಸ್ಟೆಪ್ಪನ್ನು ನೋಡ್ಕೊಳ್ಳಿ. ಇದರಲ್ಲಿ ಸ್ಟೆಪ್ ನಂಬರ್ 2 ವೆರಿ ಇಂಪಾರ್ಟೆಂಟ್. ಯಾಕಂದರೆ ಅಲ್ಲಿ ಲಾಸ್ ಏನಾಗಿದೆ, ಪ್ರಾಬ್ಲಮಲ್ಲಿ ಅವ್ರು ಕ್ಯಾಶ್ ತಂದಿದ್ದಾರೆ, ತಂದಿಲ್ಲ ಅಂತ ಕೊಟ್ಟಿಲ್ಲ ಅಂದರೂ ಪರವಾಗಿಲ್ಲ, ನಾವು ಅದು ಏನೂ ಅಲ್ಲೇನು ಲಾಸ್ ಇದೆ ಅದನ್ನು ನಾವಿಲ್ಲಿ ಕ್ಯಾಶ್ ತಂದಿದ್ದಾರೆ ಅಂತ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟಲ್ಲಿ ತೋರಿಸ್ಬೇಕು. ಓಕೆ, ರಿಯಲೈಸೇಷನ್ ಲಾಸ್ ಆದರೆ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟಲ್ಲಿ ಡೆಬಿಟ್ ಮಾಡ್ತೀವಿ, ಇಮಿಡಿಯೇಟ್ಲಿ ಬೈ ಕ್ಯಾಶ್ ಅಕೌಂಟ್ ಅಂತ ತೋರಿಸ್ಬಿಡ್ಬೇಕು. ಎಷ್ಟು ಅಮೌಂಟ್ ಇಲ್ಲಿ ಡೆಬಿಟ್ ಮಾಡಿದ್ದೀವಿ ರಿಯಲೈಸೇಷನ್ ಲಾಸ್, ಅಷ್ಟು ಅಮೌಂಟನ್ನು ಈ ಸಾಲ್ವೆಂಟ್ ಪಾರ್ಟ್ನರ್ಸ್ ತರ್ತಾ ಇದ್ದಾರೆ. ಓಕೆ, ಸೊ ಇದು 3ನೇ ಇಂಪಾರ್ಟೆಂಟ್ ಸ್ಟೆಪ್ ಏನಿದೆ, ಪ್ರೈವೇಟ್ ಪ್ರಾಪರ್ಟಿಯಿಂದ ಇನ್ಸಾಲ್ವೆಂಟ್ ಪಾರ್ಟ್ನರ್ಸ್ ಅಮೌಂಟ್ ತಂದಿದ್ದಾನೆ ಅಂತ ಪ್ರಾಬ್ಲಮಲ್ಲಿ ಕೊಟ್ಟಿದ್ರೆ ಮಾತ್ರ ನಾವು ತೊಗೊಳ್ಬೇಕು. ಸೊ ಕೊಟ್ಟಿಲ್ಲ ಅಂದರೆ ಅದ್ರ ಬಗ್ಗೆ ತಲೆ ಕೆಡಿಸ್ಕೊಬೇಡಿ. ಬಟ್ 2ನೇ ಸ್ಟೆಪ್ಪಲ್ಲಿ ಕೊಟ್ಟಿಲ್ಲ ಅಂದರೂ ಕೂಡ, ಸೊ ದಟ್ ಈಸ್ ಅಂಡರ್ಸ್ಟುಡ್, ಏನು ರಿಯಲೈಸೇಷನ್ ಲಾಸ್ ಆಗಿದೆ ಅದನ್ನು ಅವನ ಅವನ ಕ್ಯಾಶ್ ಮೂಲಕ ತೊಗೊಂಡು ಬರಬೇಕು. ಓಕೆ, ಸೊ ದಿಸ್ 5 ಆರ್ ಇಂಪಾರ್ಟೆಂಟ್ ಸ್ಟೆಪ್ಸ್. ಇದು ಪ್ರಾಬ್ಲಮ್ ಮಾಡಿದರೆ ನಿಮ್ಗೆ ಈಸಿಯಾಗಿ ಅರ್ಥ ಆಗುತ್ತೆ. ನೆಕ್ಸ್ಟ್, ಗಾರ್ನರ್ ವರ್ಸಸ್ ಮರ್ರೆ ರೂಲ್ ಯಾವಾಗ ಅಪ್ಲೈ ಆಗುತ್ತೆ ಅಂತ ಹೇಳಿದ್ದೀನಿ, ವೆನ್ 1 ಪಾರ್ಟ್ನರ್ ಇನ್ಸಾಲ್ವೆಂಟ್ 2 ಪಾರ್ಟ್ನರ್ಸ್ ಆರ್ ಸಾಲ್ವೆಂಟ್ ಇದ್ದಾಗ ಅಪ್ಲೈ ಆಗುತ್ತೆ ಅಂತ ಹೇಳಿದ್ದೀನಿ. ಆದರೆ ಯಾವಾಗ ಅಪ್ಲೈ ಆಗೋದಿಲ್ಲ, ದಿಸ್ ರೂಲ್ ಈಸ್ ನಾಟ್ ಅಪ್ಲಿಕಬಲ್ ವೆನ್ ದಿ ಫಾಲೋಯಿಂಗ್ ಸಿಚುಯೇಷನ್. ಯಾವಾಗ ಅಂದರೆ ಓನ್ಲಿ 1 ಪಾರ್ಟ್ನರ್ ಸಾಲ್ವೆಂಟ್ ಇದ್ದಾಗ. ಓಕೆ, ಮಿನಿಮಮ್ ಎಷ್ಟು ಪಾರ್ಟ್ನರ್ ಸಾಲ್ವೆಂಟ್ ಇರಬೇಕು, ಅಟ್ಲೀಸ್ಟ್ ಇಬ್ಬರು ಪಾರ್ಟ್ನರ್ ಸಾಲ್ವೆಂಟ್ ಇರಲೇಬೇಕು. ಓಕೆ, ಒಬ್ಬ ಸಾಲ್ವೆಂಟ್ ಇದ್ದಾನೆ ಅಂದಾಗ ಗಾರ್ನರ್ ವರ್ಸಸ್ ಮರ್ರೆ ರೂಲ್ ಅಪ್ಲೈ ಆಗೋದಿಲ್ಲ. ದೆನ್ ವೆನ್ ಆಲ್ ದ ಪಾರ್ಟ್ನರ್ ಆರ್ ಸಾಲ್ವೆಂಟ್, ಯಾರೂ ಇನ್ಸಾಲ್ವೆಂಟ್ ಇಲ್ಲ ಎಲ್ಲರೂ ಸಾಲ್ವೆಂಟ್ ಇದ್ದಾರೆ ಅಂದಾಗೂ ಕೂಡ ಈ ಒಂದು ರೂಲ್ ಅಪ್ಲೈ ಆಗೋದಿಲ್ಲ, ಬಿಕಾಸ್ ಒಬ್ಬ ಇನ್ಸಾಲ್ವೆಂಟ್ ಇರಬೇಕು. The partnership deed provide for a specific method to be followed in case of insolvency of partner. ಅಂದರೆ ಅವ್ರ ಪಾರ್ಟ್ನರ್ಶಿಪ್ ಡೀಡ್ ಪ್ರಕಾರ ಏನೋ ಒಂದು ಬರ್ಕೊಂಡಿದ್ದಾರೆ, ಈ ಮೆಥಡ್ ಮೂಲಕ ಮಾಡ್ಕೊಳ್ಳೋಣ ಅಂತ. ಸೊ ಆಗಿದ್ದಾಗೂ ಕೂಡ ನಾವು ಗಾರ್ನರ್ ವರ್ಸಸ್ ಮರ್ರೆ ರೂಲ್ ಅಪ್ಲೈ ಆಗೋದಿಲ್ಲ. ಇನ್ ಕೇಸ್ ಪಾರ್ಟ್ನರ್ಶಿಪ್ ಡೀಡಲ್ಲಿ ಏನಾದರೂ ಗಾರ್ನರ್ ವರ್ಸಸ್ ಮರ್ರೆ ರೂಲ್ ಅಪ್ಲೈ ಮಾಡುವ ಅಂತ ಬರೆದಿದ್ದಾಗ ಮಾತ್ರ ಅಪ್ಲೈ ಮಾಡ್ತಾರೆ. ಓಕೆ, ಯು ಆರ್ ಆಲ್ ದ ಮೀನಿಂಗ್ ಆಫ್ ಪಾರ್ಟ್ನರ್ಶಿಪ್ ಡೀಡ್, ಯು ಆರ್ ಆಲ್ ನೋ ಏನು ಪಾರ್ಟ್ನರ್ಶಿಪ್ ಡೀಡ್ ಮೀನ್ಸ್. ಇಟ್ ಈಸ್ ಅ ರಿಟರ್ನ್ ಡಾಕ್ಯುಮೆಂಟ್. ಆ ಒಂದು ಡಾಕ್ಯುಮೆಂಟಲ್ಲಿ ಆ ಟೋಟಲ್ ಪಾರ್ಟ್ನರ್ಶಿಪ್ ಫಾರ್ಮಿನ ಎಸ್ಟಾಬ್ಲಿಷ್ಮೆಂಟು, ಪ್ರಾಫಿಟ್ ಶೇರಿಂಗ್ ರೇಷಿಯೋ, ಸೊ ಅಡ್ಮಿಷನ್ ಆಫ್ ಎ ಪಾರ್ಟ್ನರ್ ಹೇಗೆ ಮಾಡ್ಕೊಬೇಕು, ಡಿಸಲ್ಯೂಷನ್ ಹೇಗೆ ಮಾಡಬೇಕು, ಪ್ರತಿಯೊಂದು ಇನ್ಫಾರ್ಮೇಷನನ್ನು ಅಗ್ರಿಮೆಂಟ್ ಮಾಡ್ಕೊಂಡಿರ್ತಾರೆ. ಓಕೆ, ದಟ್ ಅಗ್ರಿಮೆಂಟ್ ವಿ ಕಾಲ್ಡ್ ಆಸ್ ಎನ್ ಡೀಡ್, ಪಾರ್ಟ್ನರ್ಶಿಪ್ ಡೀಡ್. ದೆನ್ 4th ಒನ್, ವೆನ್ ಆಲ್ ದ ಪಾರ್ಟ್ನರ್ಸ್ ಆರ್ ಇನ್ಸಾಲ್ವೆಂಟ್, ಎಲ್ಲ ಪಾರ್ಟ್ನರ್ ಇನ್ಸಾಲ್ವೆಂಟ್ ಆದಾಗೂ ಕೂಡ ಗಾರ್ನರ್ ವರ್ಸಸ್ ಮರ್ರೆ ರೂಲ್ ಅಪ್ಲೈ ಆಗೋದಿಲ್ಲ. Okay, only when it is applicable at the time of at least 1 partner is insolvent and at least 2 partner are solvent ಇದ್ದಾಗ ಮಾತ್ರ ಅಪ್ಲೈ ಆಗುತ್ತೆ. ಓಕೆ, ಸೊ ಫಸ್ಟಿಗೆ ನಾವೀಗ ಒಂದು ಪ್ರಾಬ್ಲಮ್ನ ನೋಡೋಣ. ಸೊ ಇಟ್ ಈಸ್ ವೆರಿ ಇಂಪಾರ್ಟೆಂಟ್ ಫಾರ್ 15 ಮಾರ್ಕ್ ಪ್ರಾಬ್ಲಮ್. ಎಸ್, 15 ಮಾರ್ಕ್ಗೆ ಈ ರೀತಿಯ ಒಂದು ಪ್ರಾಬ್ಲಮ್ ಕಂಪಲ್ಸರಿ ಬರುತ್ತೆ. ಸೊ ಫಸ್ಟಿಗೆ ನೋಡಿ, ಈ ಪ್ರಾಬ್ಲಮ್ ನಿಮ್ಮ ಹತ್ರ ಜೆರಾಕ್ಸ್ ಕಾಪಿ ಇರಬಹುದು, ನೋಡ್ಕೊಳ್ಳಿ. ಅನಿಲ್, ಸುನೀಲ್ ಆ್ಯಂಡ್ ನಿಖಿಲ್ ವರ್ ಪಾರ್ಟ್ನರ್ ಶೇರಿಂಗ್ ಪ್ರಾಫಿಟ್ ಆ್ಯಂಡ್ ಲಾಸಸ್ ಇನ್ ದ ರೇಷಿಯೋ ಆಫ್ 5:3:2 ರೆಸ್ಪೆಕ್ಟಿವ್ಲಿ. ಅನಿಲ್, ಸುನೀಲ್, ನಿಖಿಲ್ 3 ಪಾರ್ಟ್ನರ್ಸ್ ಇದ್ದಾರೆ. ಅವರ ಪ್ರಾಫಿಟ್ ಶೇರಿಂಗ್ ರೇಷಿಯೋ ಕೊಟ್ಟಿದ್ದಾರೆ 5:3:2 ರೆಸ್ಪೆಕ್ಟಿವ್ಲಿ. ದೇ ಡಿಸೈಡೆಡ್ ಟು ಡಿಸಾಲ್ವ್ ದ ಫರ್ಮ್, ಅವರ ಒಂದು ಫರ್ಮನ್ನು ಡಿಸಾಲ್ವ್ ಮಾಡ್ತಾ ಇದ್ದಾರೆ. ಹಾಗಿನ ಒಂದು ಬ್ಯಾಲೆನ್ಸ್ ಶೀಟನ್ನು ಕೊಟ್ಟಿದ್ದಾರೆ. ಹಾಗೆ ದ ಅಸೆಟ್ ರಿಯಲೈಸ್ಡ್ ಆಫ್ ₹12,000, creditor were paid in full satisfaction, the realization expenses amounted to ₹500 and Mr. Sunil is insolvent. Close the books of firm
ಅಪ್ಲೈಯಿಂಗ್ ರೂಲ್ಸ್ ಆಫ್ ಗಾರ್ನರ್ ವರ್ಸಸ್ ಮರ್ವೆ. ಓಕೆ, ಇಲ್ಲಿ ಅನಿಲ್, ಸುನಿಲ್, ನಿಖಿಲ್ ಮೂವರು ಪಾರ್ಟ್ನರಲ್ಲಿ ಸುನಿಲ್ ಏನಾಗಿದ್ದಾನೆ, ಇನ್ಸಾಲ್ವೆಂಟ್ ಆಗಿದ್ದಾನೆ. ಅಂದರೆ ಇನ್ನು ಉಳಿದ ಅನಿಲ್ ಮತ್ತು ನಿಖಿಲ್ ಏನು ಸಾಲ್ವೆಂಟ್ ಪಾರ್ಟ್ನರ್ಸ್. ಸೊ ಈಗಿದ್ದಾಗ ನಾವು ಗಾರ್ನರ್ ವರ್ಸಸ್ ಮರ್ರೆ ರೂಲ್ನ ಅಪ್ಲೈ ಮಾಡಿ ಬುಕ್ಸ್ ಆಫ್ ಅಕೌಂಟನ್ನು ಕ್ಲೋಸ್ ಮಾಡಿ ಅಂತ ಹೇಳಿದ್ದಾರೆ. ಓಕೆ, ಸೊ ಫಸ್ಟಿಗೆ ನಾವು ಯಾವ ಅಕೌಂಟನ್ನು ರೆಡಿ ಮಾಡ್ಕೊಬೇಕು, ರಿಯಲೈಸೇಷನ್ ಅಕೌಂಟ್. ಕೆಲವೊಂದು ಪ್ರಾಬ್ಲಮಲ್ಲಿ ನಿಮ್ಮ ಬ್ಯಾಲೆನ್ಸ್ ಶೀಟಲ್ಲೇ ರಿಯಲೈಸೇಷನ್ ಲಾಸ್ ಕೊಟ್ಬಿಟ್ಟಿರ್ತಾರೆ, ಆಗ ನೀಡ್ ನಾಟ್ ಪ್ರಿಪೇರ್ ಆಫ್ ರಿಯಲೈಸೇಷನ್ ಅಕೌಂಟ್. ಸೊ ಇಲ್ಲಿ ಎಲ್ಲೂ ರಿಯಲೈಸೇಷನ್ ಲಾಸ್ ಕೊಟ್ಟಿಲ್ಲ ಅಂದಾಗ ನಾವು ರಿಯಲೈಸೇಷನ್ ಅಕೌಂಟನ್ನು ಪ್ರಿಪೇರ್ ಮಾಡಬೇಕಾಗತ್ತೆ. ರಿಯಲೈಸೇಷನ್ ಅಕೌಂಟ್ ಅಂದರೆ ನಾನು ಆಲ್ರೆಡಿ ಹೇಳಿದ್ದೀನಿ, ಬುಕ್ ವ್ಯಾಲ್ಯೂ ಆಫ್ ಅಸೆಟ್ ಡೆಬಿಟ್ ಮಾಡಿ, ಬುಕ್ ವ್ಯಾಲ್ಯೂ ಆಫ್ ಲಯಬಿಲಿಟೀಸ್ ಕ್ರೆಡಿಟ್ ಮಾಡಿ, ಆ್ಯಂಡ್ ಅಸೆಟ್ ರಿಯಲೈಸ್ಡ್ ಕ್ರೆಡಿಟ್ ಮಾಡಿ, ಲಯಬಿಲಿಟೀಸ್ ಪೇಯ್ಡ್ ಡೆಬಿಟ್ ಮಾಡಿ, ಡಿಸಲ್ಯೂಷನ್ ಎಕ್ಸ್ಪೆನ್ಸಸ್ ಡೆಬಿಟ್ ಮಾಡಿ, ಬರುವಂಥ ಬ್ಯಾಲೆನ್ಸ್ ಏನು ಪ್ರಾಫಿಟ್ ಇದೆಯಾ ಲಾಸ್ ಇದೆಯಾ ನೋಡಿ ಅಕಾರ್ಡಿಂಗ್ ಟು ಪ್ರಾಫಿಟ್ ಶೇರಿಂಗ್ ರೇಷಿಯೋ ಪ್ರಕಾರ ಸೊ ಎಲ್ಲ ಪಾರ್ಟ್ನರ್ಸ್ಗೂ ಶೇರ್ ಮಾಡಬೇಕಾಗತ್ತೆ. ಓಕೆ, ರಿಯಲೈಸೇಷನ್ ಅಕೌಂಟ್ ಹಾಕೊಳ್ಳೋಣ. ಫಸ್ಟಿಗೆ ಟು ಸನ್ರಿ ಅಸೆಟ್. ಸೊ ಇಲ್ಲಿ ನೋಡಿ, ಅಸೆಟ್ ಸೈಡು ಕ್ಯಾಶನ್ನು ತಗೊಳ್ಳೋ ಆಗಿಲ್ಲ, ಇಲ್ಲಿ ಸನ್ರಿ ಅಸೆಟ್ ಒಂದೇ, ಅಂದರೆ ಟೋಟಲ್ ಆಗಿ ಸನ್ರಿ ಅಸೆಟ್ ಅಂತ ಕೊಟ್ಟಿದ್ದಾರೆ. ಎಷ್ಟು? 14,000. ಓಕೆ, ಅಸೆಟ್ ಏನೇನಿದೆ ಬುಕ್ ವ್ಯಾಲ್ಯೂ ತೊಗೊಂಡಿದ್ದೀವಿ. ದೆನ್ ಕಮ್ ಟು ಲಯಬಿಲಿಟಿ ಸೈಡು, ಇಲ್ಲೂ ಕೂಡ ಸನ್ರಿ ಕ್ರೆಡಿಟಾರ್ಸ್ ಒಂದೇ ಲಯಬಿಲಿಟೀಸ್ ಇರೋದು, ಅದನ್ನು ಆ್ಯಸ್ ಇಟ್ ಈಸ್ ತಗೊಳ್ಳೋಣ. ಬೈ ಸನ್ರಿ ಕ್ರೆಡಿಟಾರ್ಸ್ ಹೌ ಮಚ್? 6,500. ಎಸ್, ಸೊ ಬುಕ್ ವ್ಯಾಲ್ಯೂ ಆಫ್ ಅಸೆಟ್ ಆ್ಯಂಡ್ ಬುಕ್ ವ್ಯಾಲ್ಯೂ ಆಫ್ ಲಯಬಿಲಿಟೀಸನ್ನು ನಾವು ತೊಗೊಂಡಿದ್ದೀವಿ. ಸೊ ನೆಕ್ಸ್ಟ್ ಏನು ನೋಡಬೇಕು, ಅಸೆಟ್ ರಿಯಲೈಸ್ಡ್ ಏನಾದರೂ ಕೊಟ್ಟಿದ್ದಾರೆ ನೋಡೋಣ. ಎಸ್, ದ ಅಸೆಟ್ ರಿಯಲೈಸ್ಡ್ ಆಫ್ ₹12,000, ಅಂದರೆ ಒಟ್ಟಿಗೆ ಎಷ್ಟು ರಿಯಲೈಸ್ಡ್ ಆಗಿದೆ ಅಂತ ಕೊಟ್ಬಿಟ್ಟಿದ್ದಾರೆ. ಸೊ ಇಲ್ಲಿ ನೋಡಿ, ಅಸೆಟ್ ಬುಕ್ ವ್ಯಾಲ್ಯೂ 14,000 ಇದೆ, ರಿಯಲೈಸೇಷನ್ ವ್ಯಾಲ್ಯೂ 12,000 ಇದೆ. ಓಕೆ, ದಟ್ ಇಂಡಿಕೇಟ್ ಲಾಸ್ ಬೈ, ಇದು ನಾವು ಕ್ಯಾಶ್ ಅಕೌಂಟ್ ಅಂತ ತಗೊಳ್ಳೋಣ. ಸೊ ಯಾಕಂದರೆ ಅಸೆಟ್ ರಿಯಲೈಸ್ಡ್ ಮಾಡಿ ನಮ್ಗೆ ಏನು ಸಿಗ್ತಿದೆ, ಕ್ಯಾಶ್ ಬರ್ತಿದೆ. ಓಕೆ, ರಿಯಲೈಸ್ಡ್ ಅಸೆಟ್ ರಿಯಲೈಸ್ಡ್ ಹೌ ಮಚ್? ಫಾರ್ 12,000. ಸೊ ಈಗ ಅಸೆಟ್ ಸೇಲ್ ಮಾಡಿ ನಮಗೆ 12,000 ಕ್ಯಾಶ್ ಬಂದಿದೆ. ಸೊ ಈ ಕ್ಯಾಶನ್ನು ನಾವೇನು ಮಾಡಬಹುದು, ಒಂದು ಲಯಬಿಲಿಟೀಸ್ ಇದೆ ಅದನ್ನು ಪೇ ಮಾಡೋಣ. ಹಾಗೆ ಡಿಸಲ್ಯೂಷನ್ ಎಕ್ಸ್ಪೆನ್ಸಸ್ ಕೂಡ ₹500 ಆಗಿದೆ. ಕ್ರೆಡಿಟರ್ಸ್ ವರ್ ಪೇಯ್ಡ್ ಇನ್ ಫುಲ್ ಸ್ಯಾಟಿಸ್ಫ್ಯಾಕ್ಷನ್, ಅಂದರೆ ಅವರ ಎಷ್ಟು 6,500 ಏನಿದೆ ಪೂರ್ತಿಯನ್ನು ಕೊಟ್ಟಿದ್ದಾರೆ. ಹಾಗೆ ಡಿಸಲ್ಯೂಷನ್ ಎಕ್ಸ್ಪೆನ್ಸಸ್ ಕೂಡ ಪೇ ಮಾಡಿದ್ದಾರೆ. ಅದನ್ನು ನಾವು ತಗೊಳ್ಳೋಣ. ಟು ಕ್ಯಾಶ್ ಅಕೌಂಟ್, ಯರ್ ಕ್ರೆಡಿಟರ್ ಪೇಯ್ಡ್ 6,500. ಹಾಗೆ ಟು ಡಿಸಲ್ಯೂಷನ್ ಎಕ್ಸ್ಪೆನ್ಸಸ್ ಪೇಯ್ಡ್, ಇದು ಕೂಡ ನಾವು ಕ್ಯಾಶ್ ಅಕೌಂಟ್ ಅಂತ ತಗೊಳ್ಳೋಣ. ಕ್ಯಾಶ್ ಅಕೌಂಟ್ ಡಿಸಲ್ಯೂಷನ್ ಎಕ್ಸ್ಪೆನ್ಸಸ್ ಪೇಯ್ಡ್ ಹೌ ಮಚ್? 500. ಓಕೆ, ಸೊ ಬೇರೆ ಏನಾದರೂ ಸಂಬಂಧಪಟ್ಟ ಇನ್ಫಾರ್ಮೇಷನ್ಸ್ ಕೊಟ್ಟಿದ್ದಾರಾ? ಇಲ್ಲ. ಅಂದರೆ ಅಸೆಟ್ ಬುಕ್ ವ್ಯಾಲ್ಯೂ ತೊಗೊಂಡ್ವಿ, ಲಯಬಿಲಿಟೀಸ್ ಬುಕ್ ವ್ಯಾಲ್ಯೂ ತೊಗೊಂಡ್ವಿ, ಅಸೆಟ್ ರಿಯಲೈಸ್ಡ್ ಆಗಿದೆ, ಹಾಗೆ ಬಂದಂತಹ ಕ್ಯಾಶಿಂದ ಏನು ಮಾಡಿದ್ದಾರೆ, ಕ್ರೆಡಿಟರ್ಸ್ನ ಪೇ ಮಾಡಿದ್ದಾರೆ, ಹಾಗೆ ಡಿಸಲ್ಯೂಷನ್ ಎಕ್ಸ್ಪೆನ್ಸಸನ್ನು ಪೇ ಮಾಡಿದ್ದಾರೆ. ಓಕೆ, ಸೊ ಈಗ ಟೋಟಲ್ ಮಾಡ್ಕೊಳ್ಳೋಣ. ಪ್ರಾಫಿಟ್ ಆಗುತ್ತಾ ಲಾಸ್ ಆಗುತ್ತಾ ನೋಡೋಣ. ಟೋಟಲ್ ಈಸ್ 21,000. ಓಕೆ, ಇಯರ್ ಆಲ್ಸೋ 21,000. ಸೊ ಇಲ್ಲಿ ಡೆಬಿಟ್ ಬ್ಯಾಲೆನ್ಸ್ ಎಷ್ಟಿದೆ? 21 ಇದೆ, ಬಟ್ ಕ್ರೆಡಿಟ್ ಬ್ಯಾಲೆನ್ಸ್ ಕಡಿಮೆ ಆಗಿದೆ. ಸೊ ಇದು ಬೈ ರಿಯಲೈಸೇಷನ್ ಲಾಸ್. ಓಕೆ, ದಿಸ್ ಲಾಸ್ ಟ್ರಾನ್ಸ್ಫರ್ ಟು ಪಾರ್ಟ್ನರ್ಸ್. ಓಕೆ, ಪಾರ್ಟ್ನರ್ಸ್ಗೆ ಟ್ರಾನ್ಸ್ಫರ್ ಮಾಡೋಣ. ಸೊ ಎಷ್ಟು ಲಾಸ್ ಆಗಿದೆ? 2,500 rupees. ಓಕೆ, 2,500 ಏನು ಲಾಸ್ ಆಗಿದೆಯಲ್ಲ ಅದು ಮೂವರು ಪಾರ್ಟ್ನರ್ಗೂ ಕೊಡೋಣ. ಒಂದು ಅನಿಲಿಗೆ, ಹಾಗೆ ಸುನಿಲಿಗೆ, ದೆನ್ ನಿಖಿಲ್ಗೆ. ಸೊ ಈ ಒಂದು ಲಾಸನ್ನು ಯಾವುದ್ರ ಪ್ರಕಾರ ಶೇರ್ ಮಾಡಬೇಕು? ಅಕಾರ್ಡಿಂಗ್ ಪ್ರಾಫಿಟ್ ಶೇರಿಂಗ್ ರೇಷಿಯೋ 5:3:2 ಪ್ರಕಾರ ಶೇರ್ ಮಾಡುವ. 2,500 ಇಂಟು 5/10 ಹೌ ಮಚ್? 1,250. ದೆನ್ ಸುನಿಲ್ಗೂ ಕೂಡ ಶೇರ್ ಮಾಡೋಣ. 2,500 ಇಂಟು 3/8 750.
ದೆನ್ ನಿಖಿಲ್ಗೂ ಶೇರ್ ಮಾಡೋಣ. ಸೊ 2500 ಇಂಟು 2/10 500. ಓಕೆ, ಸೊ ಇಲ್ಲಿಗೆ ರಿಯಲೈಸೇಷನ್ ಅಕೌಂಟ್ ಕ್ಲೋಸ್ ಆಗುತ್ತೆ. ಓಕೆ, ಸೊ ಏನು ಲಾಸ್ ಆಗಿದೆ ಅದನ್ನು 3 ಜನ ಪಾರ್ಟ್ನರಿಗೂ ಶೇರ್ ಮಾಡಿದ್ವಿ, ಇನ್ಕ್ಲೂಡಿಂಗ್ ಇನ್ಸಾಲ್ವೆಂಟ್ ಪಾರ್ಟ್ನರ್ ಆಲ್ಸೋ. ಓಕೆ, ರಿಯಲೈಸೇಷನ್ ಅಕೌಂಟಲ್ಲಿ ಇನ್ಸಾಲ್ವೆಂಟ್ ಬಿಡೋ ಆಗಿಲ್ಲ. ಓಕೆ, ಶೇರ್ ಮಾಡಿದ್ದೀವಿ, ಮಾಡೋಣ. ಸೊ ನೆಕ್ಸ್ಟ್ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್. ಓಕೆ, ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್. ಸೊ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಮಾಡಬೇಕಾದ್ರೆ ಒಂದನ್ನು ನೆನ್ಪಿಟ್ಕೊಳ್ಳಿ. ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟಲ್ಲಿ ಏನೇನು ಇನ್ಫಾರ್ಮೇಷನ್ಸ್ ಬರುತ್ತೆ ಅಂದರೆ ಪಾರ್ಟ್ನರ್ಸ್ ಕ್ಯಾಪಿಟಲ್ ಆ್ಯಂಡ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಅಥವಾ ರಿಸರ್ವ್ ಏನಾದ್ರು ಇದ್ದರೆ ಸೊ ಇಲ್ಲಿ ಬರುತ್ತೆ. ಸೊ ಫಸ್ಟಿಗೆ ಬೈ ಬ್ಯಾಲೆನ್ಸ್ ಬ್ರಾಡ್ ಡೌನ್. ಅನಿಲ್ ಕ್ಯಾಪಿಟಲ್ ಬ್ಯಾಲೆನ್ಸ್ ಎಷ್ಟಿದೆ? 6000 ಇದೆ. ಹಾಗೆ ಸುನಿಲ್ ಕ್ಯಾಪಿಟಲ್ ಬ್ಯಾಲೆನ್ಸ್ ಇಲ್ಲಿ ಲಯಬಿಲಿಟಿ ಸೈಡ್ ಇಲ್ಲ, ಆದ್ದರಿಂದ ಅದು ಹಾಗೆ ಬಿಡಿ. ಸೊ ನಿಖಿಲ್ ಕ್ಯಾಪಿಟಲ್ ಬ್ಯಾಲೆನ್ಸ್ ಎಷ್ಟಿದೆ? 4000 ಇದೆ. ಓಕೆ, ಇಲ್ಲಿ ಸುನಿಲ್ಸ್ ಕ್ಯಾಪಿಟಲ್ ಬ್ಯಾಲೆನ್ಸ್ ಅಸೆಟ್ ಸೈಡ್ ಇರೋದ್ರಿಂದ ಅದನ್ನು ನಾವಿಲ್ಲಿ ಡೆಬಿಟ್ ತಗೊಳ್ಳೋಣ. ಟು ಬ್ಯಾಲೆನ್ಸ್ ಬ್ರಾಡ್ ಡೌನ್. ಸೊ ಸುನಿಲ್ದು ಎಷ್ಟಿದೆ? 5000. ಓಕೆ, ಫಸ್ಟಿಗೆ ಒಂದು ಸ್ಟೆಪ್ ಮುಗೀತು. ಅಂದರೆ ಪಾರ್ಟ್ನರ್ಸ್ ಕ್ಯಾಪಿಟಲ್ ಏನಿದೆ ಅಕಾರ್ಡಿಂಗ್ ಟು ಬ್ಯಾಲೆನ್ಸ್ ಶೀಟ್ ನಾವು ತೊಗೊಂಡಿದ್ದೀವಿ. ನೆಕ್ಸ್ಟ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಬಗ್ಗೆ ಹೇಳಿದ್ದಾರೆ. ಓಕೆ, ಸೊ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಲಯಬಿಲಿಟಿ ಸೈಡ್ ಇದೆ. ಎಸ್, ನಾವು ಈ ಕಡೆ ತೊಗೊಳ್ಳೋಣ. ಬೈ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್. ಸೊ 4000 ರುಪೀಸ್ ಕೊಟ್ಟಿದ್ದಾರೆ. ಈ 4000 ರುಪೀಸನ್ನು ಏನು ಮಾಡಬೇಕು? 3 ಜನ ಪಾರ್ಟ್ನರಿಗೆ ಶೇರ್ ಮಾಡಬೇಕು. ಅವರ ಪ್ರಾಫಿಟ್ ಶೇರಿಂಗ್ ರೇಷಿಯೋ ಪ್ರಕಾರ ಮೂವರಿಗೂ ಶೇರ್ ಮಾಡೋಣ. ಸೊ 4000 ಇಂಟು 5/10, 4000 ಇಂಟು 3/10, 4000 ಇಂಟು 2/10 ಮಾಡಿದ್ರೆ ನಮಗೆ ಎಷ್ಟು ಬರುತ್ತೆ ಅಂದರೆ, ಸೊ ಅನಿಲ್ಗೆ 2000, ಸುನೀಲ್ಗೆ 1200 ಆ್ಯಂಡ್ ನಿಖಿಲ್ಗೆ 800 ರುಪೀಸ್ ಬರುತ್ತೆ. ಓಕೆ, ಸೊ ಅವರ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಕೂಡ ಹಾಕ್ಕೊಂಡಿದ್ದೀವಿ. ಇನ್ ಕೇಸ್ ಬ್ಯಾಲೆನ್ಸ್ ಶೀಟಲ್ಲಿ ಏನಾದರೂ ಅಸೆಟ್ ಸೈಡ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಇತ್ತಂದರೆ ಅದು 2 ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಆಗ್ತಿತ್ತು. ಮತ್ತು ಇನ್ ಕೇಸ್ ರಿಸರ್ವ್ ಏನಾದರೂ ಕೊಟ್ಟಿದ್ರು ಕೂಡ ಅದನ್ನು ಕೂಡ ನಾವಿಲ್ಲಿ ಶೇರ್ ಮಾಡ್ಕೊತಾ ಇದ್ವಿ. ಇನ್ ದಿಸ್ ಪ್ರಾಬ್ಲಮ್ ರಿಸರ್ವ್ ಯಾವುದು ಕೊಟ್ಟಿಲ್ಲ. ಓಕೆ, ಸೊ ಇಷ್ಟು ನಾವು ಏನು ಬ್ಯಾಲೆನ್ಸ್ ಶೀಟಲ್ಲಿ ಇರುವಂಥ ವ್ಯಾಲ್ಯೂನ ತಗೊಂಡಿದ್ದೀವಿ. ಓಕೆ, ನೆಕ್ಸ್ಟ್ ಕಮ್ ಟು ರಿಯಲೈಸೇಷನ್ ಅಕೌಂಟ್. ಇಲ್ಲಿ ರಿಯಲೈಸೇಷನ್ ಲಾಸ್ ನಾವು ಎಲ್ಲ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡಬೇಕು. ಓಕೆ, ರಿಯಲೈಸೇಷನ್ ಲಾಸ್ ಆಗಿರೋದ್ರಿಂದ ನಾವು ಇಲ್ಲಿ ತೊಗೊತೀವಿ ಟು ರಿಯಲೈಸೇಷನ್ ಅಕೌಂಟ್. ಓಕೆ, ದಿಸ್ ಇಸ್ ರಿಯಲೈಸೇಷನ್ ಲಾಸ್. ಸೊ ಅನಿಲ್ಗೆ ಎಷ್ಟಾಗಿದೆ? 1250. ಸುನಿಲ್ಗೆ ಎಷ್ಟು ಲಾಸ್ ಆಗಿದೆ? 750. ಹಾಗೆ ನಿಖಿಲ್ಗೆ ಎಷ್ಟು ಲಾಸ್ ಆಗಿದೆ? 500 ರುಪೀಸ್. ಓಕೆ, ಸೊ ಇದಿಷ್ಟು ಇನ್ಫಾರ್ಮೇಷನ್ ಆದಮೇಲೆ ನೆಕ್ಸ್ಟ್ ಏನು ಮಾಡಬೇಕಂದ್ರೆ ಸೆಕೆಂಡ್ ಇಂಪಾರ್ಟೆಂಟ್ ಸ್ಟೆಪ್ ಏನಿತ್ತು? ಈ ರಿಯಲೈಸೇಷನ್ ಲಾಸ್ ಆಫ್ ದಿ ಸಾಲ್ವೆಂಟ್ ಪಾರ್ಟ್ನರ್ಸ್ ಬ್ರಿಂಗ್ ಇನ್ ಕ್ಯಾಶ್ ಅಂತ ಹೇಳಿದ್ದಾರೆ. ಆದ್ದರಿಂದ ಇಮಿಡಿಯೇಟ್ ನಾವಿಲ್ಲಿ ತಗೊಳ್ಳೋಣ ಬೈ ಕ್ಯಾಶ್ ಅಕೌಂಟ್. ಓಕೆ, ಬೈ ಕ್ಯಾಶ್ ಅಕೌಂಟ್ ಬ್ರ್ಯಾಕೆಟ್ನಲ್ಲಿ ಲಾಸ್ ಅಂತ ಹಾಕೊಳ್ಳಿ. ಓಕೆ, ಲಾಸ್. ಸೊ ಇಲ್ಲಿ ಸಾಲ್ವೆಂಟ್ ಪಾರ್ಟ್ನರ್ ಮಾತ್ರ ಅವರ ಲಾಸನ್ನು ತರಬೇಕು. ಸೊ ಆದ್ದರಿಂದ ಅನಿಲ್ 1250 ತರ್ತಾ ಇದ್ದಾನೆ. ಹಾಗೆ ನಿಖಿಲ್ ಹೌ ಮಚ್? 500 ರುಪೀಸ್ ತರ್ತಾ ಇದ್ದಾರೆ. ಅರ್ಥ ಆಯ್ತಾ? ಇಲ್ಲೇನು ರಿಯಲೈಸೇಷನ್ ಲಾಸ್ ಆಗಿದೆಯಲ್ಲ, ಅನಿಲ್, ಸುನಿಲ್, ನಿಖಿಲ್ಗೆ ರಿಯಲೈಸೇಷನ್ ಲಾಸ್ ಅಮೌಂಟ್ ಏನು ಬಂದಿದೆ ಇಲ್ಲಿ, ಸೊ ಅದನ್ನು ಸಾಲ್ವೆಂಟ್ ಪಾರ್ಟ್ನರ್ ಕ್ಯಾಶ್ ಮೂಲಕ ತರಬೇಕು ಅಂತ ಹೇಳಿದ್ದಾರೆ. ಸೊ ಆದ್ದರಿಂದ ಇಲ್ಲಿ ಸಾಲ್ವೆಂಟ್ ಪಾರ್ಟ್ನರ್ ಯಾರು? ಅನಿಲ್ ಮತ್ತು ನಿಖಿಲ್ ಅವರು ತೊಗೊಂಡು ಬಂದಿದ್ದಾರೆ ಅಂತ ತೋರಿಸ್ಬೇಕು. ಓಕೆ, ಸೊ ಇಷ್ಟು ಸ್ಟೆಪ್ ಆದಮೇಲೆ ನೀವು ನೆಕ್ಸ್ಟ್ ನೋಡಿ ನಿಖಿಲ್ದು ಮಾತ್ರ ನೋಡ್ಕೊಳ್ಳಿ. ನೀವು ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ನ ಒಟ್ಟಿಗೆ ಮಾಡ್ಬೋದು ಅಥವಾ ಇನ್ಸಾಲ್ವೆಂಟ್ ಪಾರ್ಟ್ನರ್ಸನ್ನೇ ಸಪ್ರೇಟಾಗೂ ಮಾಡ್ಬೋದು. ನೀವು ಹೀಗೆ ಮಾಡ್ಕೊಳ್ಳಿ, ತೊಂದರೆ ಇಲ್ಲ. ಬೇಕಿದ್ರೆ ನೀವು ಇವನನ್ನು ಬ್ರ್ಯಾಕೆಟ್ನಲ್ಲಿ ಇನ್ಸಾಲ್ವೆಂಟ್ ಅಂತ ಬರ್ಕೊಳ್ಳಿ. ಓಕೆ, ಇನ್ಸಾಲ್ವೆಂಟ್ದು ಫಸ್ಟ್ ಬ್ಯಾಲೆನ್ಸ್ ಮಾಡ್ಕೊಳ್ಳೋಣ. 5750, ಟೋಟಲ್ 5750 ರುಪೀಸ್ ಇದೆ. ಸೊ ಇಲ್ಲಿ ನೋಡಿ ಸುನೀಲು ಎಷ್ಟು ಅವನ
ಕ್ರೆಡಿಟ್ ಬ್ಯಾಲೆನ್ಸ್ ಎಷ್ಟಿದೆ ಕ್ಯಾಪಿಟಲ್ ಅಕೌಂಟಲ್ಲಿ? ಓನ್ಲಿ 1200. ಅವನ ಪ್ರಾಫಿಟ್ ಮಾತ್ರ 1200 ಇದೆ. ಆದರೆ ಇಲ್ಲಿ 5750 ಅವನ ಕ್ಯಾಪಿಟಲ್ ಬ್ಯಾಲೆನ್ಸ್ ಬಂದಿರೋದ್ರಿಂದ ಇಲ್ಲಿ ಡಿಫಿಸಿಟ್ ಆಗಿದೆ. ಎಷ್ಟು ಅಮೌಂಟ್ ಡಿಫಿಸಿಟ್ ಆಗಿದೆ ಅಂದರೆ 4550 ಎಷ್ಟು ಅಮೌಂಟು ಡಿಫಿಸಿಟ್ ಆಗಿದೆ. 4550 ಡಿಫಿಸಿಟ್ ಆಗಿದೆ. ಯಾರಿಗೆ? ಸುನಿಲ್. ಸೊ ಗಾರ್ನರ್ ವರ್ಸಸ್ ಮರ್ರೆ ರೂಲ್ ಏನು ಹೇಳುತ್ತೆ? ಮೊದಲು ನಾವೇನು ಮಾಡ್ತಾ ಇದ್ವಿ, ಈ 4550 ಏನು ಡಿಫಿಸಿಟ್ ಆಗಿದೆಯಲ್ಲ ಸುನಿಲ್ ಕ್ಯಾಪಿಟಲ್ ಅಕೌಂಟಲ್ಲಿ, ಇದನ್ನು ಅಕಾರ್ಡಿಂಗ್ ಟು ಪ್ರಾಫಿಟ್ ಶೇರಿಂಗ್ ರೇಷಿಯೋ ಪ್ರಕಾರ ಉಳಿದಂಥ ಪಾರ್ಟ್ನರ್ಗೆ ಶೇರ್ ಮಾಡಿಬಿಡ್ತಿದ್ವಿ. ಅಂದರೆ 4550 ಇಂಟು 5/7 2/7 ಪ್ರಕಾರ ಶೇರ್ ಮಾಡ್ತಿದ್ವಿ. ಆದರೆ ಗಾರ್ನರ್ ವರ್ಸಸ್ ಮರ್ರೆ ರೂಲಲ್ಲಿ ಏನಾಗುತ್ತೆ, ಇದು ಕ್ಯಾಪಿಟಲ್ ಅಕೌಂಟಲ್ಲಿ ಆಗಿರುವಂತಹ ಕ್ಯಾಪಿಟಲ್ ಡಿಫಿಸಿಟ್ ಆಗಿರೋದ್ರಿಂದ ಈ ಒಂದು ಡಿಫಿಸಿಟನ್ನು ಪ್ರಾಫಿಟ್ ಶೇರಿಂಗ್ ರೇಷಿಯೋ ಮೂಲಕ ಕೊಡಬಾರ್ದು. ಯಾವುದ್ರ ಮೂಲಕ ಕೊಡಬೇಕಂದ್ರೆ ಕ್ಯಾಪಿಟಲ್ ರೇಷಿಯೋ ಮೂಲಕ ಕೊಡಬೇಕು ಅಂತ ಹೇಳುತ್ತಾರೆ. ಓಕೆ, ಸೊ ಇದಕ್ಕೆ ಕೋರ್ಟ್ ಕೂಡ ಅಕ್ಸೆಪ್ಟ್ ಮಾಡಿ, ಕೋರ್ಟ್ ಜಡ್ಜ್ಮೆಂಟು ಕೂಡ ಏನಾಗುತ್ತೆ ಅಂದರೆ, ಎಸ್, ಕ್ಯಾಪಿಟಲ್ ಅಕೌಂಟಲ್ಲಿ ಬರುವಂತಹ ಡಿಫಿಸಿಟ್ ಬ್ಯಾಲೆನ್ಸ್ ಏನಿದೆ ಅದನ್ನು ಅಕಾರ್ಡಿಂಗ್ ಟು ಕ್ಯಾಪಿಟಲ್ ರೇಷಿಯೋ ಆಫ್ ದಿ ಸಾಲ್ವೆಂಟ್ ಪಾರ್ಟ್ನರ್ಸ್ ಡಿಸ್ಟ್ರಿಬ್ಯೂಟ್ ಮಾಡಬೇಕು ಅಂತ ಹೇಳುತ್ತೆ. ಓಕೆ, ಆದ್ದರಿಂದ ನಾವಿಲ್ಲಿ ಕ್ಯಾಪಿಟಲ್ ರೇಷಿಯೋವನ್ನು ಐಡೆಂಟಿಫೈ ಮಾಡ್ಕೊಬೇಕು. ಸೊ ವಿ ಆರ್ ಆಲ್ ನೋ ಹೌ ಟು ಐಡೆಂಟಿಫೈ ಕ್ಯಾಪಿಟಲ್ ರೇಷಿಯೋ. ಏನು, ಅವನ ಇನಿಷಿಯಲ್ ಕ್ಯಾಪಿಟಲ್ ಎಷ್ಟಿದೆ ಹಾಕೊಬೇಕು, ಆ್ಯಡ್ ಇನ್ ಕೇಸ್ ಆಫ್ ಎನಿ ರಿಸರ್ವ್ ಇಸ್ ದೇರ್, add in case of any profit and loss account is there in liability side, less in case of profit and loss in asset side. ಓಕೆ, ಇದನ್ನು ನಾವು ಮಾಡಿಕೊಂಡ್ರೆ ನಮಗೆ ಏನು ಸಿಗುತ್ತೆ? ಕ್ಯಾಪಿಟಲ್ ರೇಷಿಯೋ ಸಿಗುತ್ತೆ. ಸೊ ಕ್ಯಾಪಿಟಲ್ ಬ್ಯಾಲೆನ್ಸ್ ಆಫ್ ಅನಿಲ್ ಆ್ಯಂಡ್ ಕ್ಯಾಪಿಟಲ್ ಬ್ಯಾಲೆನ್ಸ್ ಆಫ್ ನಿಖಿಲ್. ಸೊ ಕ್ಯಾಪಿಟಲ್ ಬ್ಯಾಲೆನ್ಸ್ ಆಫ್ ಅನಿಲ್ ಹೌ ಮಚ್ ಎಷ್ಟಿದೆ? 6000 ಇದೆ. ದೆನ್ ನಿಖಿಲ್ 4000 ಇದೆ. ಸೊ ಇದಕ್ಕೆ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟನ್ನು ಆ್ಯಡ್ ಮಾಡ್ಕೊಳ್ಳೋಣ. ಆ್ಯಡ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್, ಆ್ಯಡ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್. ಸೊ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಪ್ರಕಾರ ಅವ್ರದ್ದು ಎಷ್ಟಿದೆ ಅಮೌಂಟು? ಅನಿಲ್ ಬಂದು 2000 ಇದೆ ಆ್ಯಂಡ್ ನಿಖಿಲ್ ಬಂದು 800 ರುಪೀಸ್ ಇದೆ. ಓಕೆ, ಸೊ ಇಲ್ಲಿ ಯಾವುದೇ ರೀತಿ ರಿಸರ್ವ್ ಇಲ್ಲ, ಬೇರೆ ಏನೂ ಇಲ್ಲ. ಟೋಟಲ್ ಮಾಡ್ಕೊಳ್ಳಿ 8000 ಆ್ಯಂಡ್ 4800. ರೇಷಿಯೋನ ಐಡೆಂಟಿಫೈ ಮಾಡ್ಕೊಳ್ಳಿ. ಕ್ಯಾಪಿಟಲ್ ರೇಷಿಯೋ ಈಸ್, ಸೊ 8000 4800 ಯಾವ ರೇಷಿಯೋದಲ್ಲಿ ಬರುತ್ತೆ ಅಂದರೆ 5:3 ರೇಷಿಯೋದಲ್ಲಿ ಬರುತ್ತೆ. ಓಕೆ, 5:3 ರೇಷಿಯೋದಲ್ಲಿ ಬರುತ್ತೆ. ಓಕೆ, ಸೊ ಇಲ್ಲಿ 5:3 ಹೇಗೆ ಬಂತು ರೇಷಿಯೋ ಅಂತ ನಿಮಗೆ ಕನ್ಫ್ಯೂಷನ್ ಆಗ್ಬೋದು. ವೆರಿ ಸಿಂಪಲ್, ಎಷ್ಟು ರೇಷಿಯೋ ಪ್ರಕಾರ ಇದೆ ಅಂತ ನೋಡ್ತಾ ಹೋಗಿ. ಸೊ ನಾನಿಲ್ಲಿ ರಫಾಗಿ ಮಾಡ್ತೇನೆ. 8000 ಮತ್ತು 4800 ಸೊ ಇಲ್ಲಿ 2 0 ಕೋಟ್ ಮಾಡಿದ್ರೆ ನಮಗೆ 80 ಆ್ಯಂಡ್ 48 ಬರುತ್ತೆ. ಸೊ 80 48 ಯಾವುದರಿಂದ ಡಿವೈಡ್ ಆಗುತ್ತೆ ನೋಡಿ? 2 ಇಂದ ಡಿವೈಡ್ ಆಗುತ್ತೆ. 240 ಎಷ್ಟು? 40 ಇಂಟು 2 80 ಆ್ಯಂಡ್ 2 24 48. ಎಗೇನ್ ನಾವು ಇದನ್ನು ಡಿವೈಡ್ ಮಾಡ್ಬೋದು. 40 ಎಷ್ಟರಲ್ಲಿ ಹೋಗುತ್ತೆ? 220 ಆಯಿತಾ? 20 ಇಂಟು 2 40. ಎಗೇನ್ ದಿಸ್ ಈಸ್ 2 12 24. ಎಗೇನ್ ಇದನ್ನು ನಾವು ಕಡಿಮೆ ಮಾಡ್ಬೋದು. 2 10 20 ಆ್ಯಂಡ್ 2 6 12. ಎಗೇನ್ 2 ಇಂದ ಡಿವೈಡ್ ಆಗುತ್ತೆ ನೋಡಿ. 2 5 10 ಆ್ಯಂಡ್ 2 3 6. ಸೊ ಇದನ್ನು ಮತ್ತೆ ಮಿನಿಮೈಸ್ ಮಾಡಲಿಕ್ಕೆ ಆಗೋದಿಲ್ಲ. ಹಾಗಾದರೆ ರೇಷಿಯೋ ಈಸ್ 5:3. ರೇಷಿಯೋ ಈಸ್ 5:3. ಓಕೆ, ಸೊ ನಾವೀಗ ರೇಷಿಯೋನ ಐಡೆಂಟಿಫೈ ಮಾಡ್ಕೊಂಡಿದ್ದೀವಿ. ಜಸ್ಟ್ ಇದು ನಿಮ್ಗೆ ಗೊತ್ತಾಗಲಿ ಅಂತ ಹಾಕಿದ್ದು. ಓಕೆ, ಸೊ ಈಗ ನಮ್ಮ ಕ್ಯಾಪಿಟಲ್ ರೇಷಿಯೋ ನಮಗೆ ಸಿಕ್ಕಿದೆ. ಕ್ಯಾಪಿಟಲ್ ರೇಷಿಯೋ ಇಸ್ 5:3.
ಸೊ ಇಲ್ಲೇನು 4550 ಇದೆಯಲ್ಲ, ಈ ರೇಷಿಯೋ ಪ್ರಕಾರ ಶೇರ್ ಮಾಡಬೇಕು. ಓಕೆ, ಆ ರೇಷಿಯೋ ಪ್ರಕಾರ ಪಾರ್ಟ್ನರ್ಸಿಗೆ ಶೇರ್ ಮಾಡಬೇಕು. ಸೊ ಅದನ್ನು ನೋಡೋಣ. ಇಲ್ಲಿ ಟು ಯಾರಿಗೆ ಕೊಡ್ತಾ ಇರೋದಿಲ್ಲಿ? ಸುನಿಲ್ಸ್ ಅಕೌಂಟ್. ಅನಿಲ್ ಎಷ್ಟು ಕೊಡಬೇಕು? 4550 ಇಂಟು 5/8 ಎಷ್ಟು ಬರುತ್ತೆ? 2844 ಬರುತ್ತೆ. ಹಾಗೆ ನಿಖಿಲ್ ಎಷ್ಟು ಕೊಡಬೇಕು ನೋಡಿ? 4550 ಇಂಟು 3/8 1706 ಬರುತ್ತೆ. ಓಕೆ, ಸೊ 1706 ಬರುತ್ತೆ. ಸೊ ಇಮಿಡಿಯೇಟ್ ಇಲ್ಲಿ ಕೊಟ್ಟ ಕೂಡಲೇ ಇಲ್ಲಿಗೆ ಏನು ಮಾಡ್ಕೊಬೇಕು? ಬೈ ಅನಿಲ್ಸ್ ಅಕೌಂಟ್ ಯಾರಿಗೆ ಕೊಡ್ತಾ ಇದ್ದೀವಿ? ಸುನಿಲ್ಗೆ. ಎಷ್ಟು? 2844. ಅಗೇನ್ ಬೈ ನಿಖಿಲ್ ಅಕೌಂಟ್ ಎಷ್ಟು ಕೊಡ್ತಾ ಇದ್ದೀವಿ? 1706. ಓಕೆ, ಸೊ ಈಗ ಸುನಿಲ್ ಆಯಿತು, ಕರೆಕ್ಟಾಗಿ 5750 ಆಯಿತು. ಈಗ ಇದನ್ನು ಟ್ಯಾಲಿ ಮಾಡ್ಕೊಳ್ಳೋಣ. ಸೊ ಎರಡೂ ಕಡೆ ಟ್ಯಾಲಿ ಮಾಡಿ. ಸೊ ಅನಿಲದು ಇಲ್ಲೇ ಜಾಸ್ತಿ ಇದೆ. ಎಷ್ಟಿದೆ ಅಮೌಂಟು? 9250 ಇದೆ. ಹಾಗೆ ನಿಖಿಲ್ದು ನೋಡಿ 5300 ಇದೆ. ಅಂದರೆ ಇಲ್ಲಿ ಬರುವಂಥ ಬ್ಯಾಲೆನ್ಸನ್ನು ಅವ್ರು ಯಾವುದ್ರ ಮೂಲಕ ತರ್ತಾ ಇದ್ದಾರೆ? ಟು ಕ್ಯಾಶ್. ಸೊ ಟು ಕ್ಯಾಶ್ ಇಲ್ಲಿ ಪೇಯ್ಡ್. ಓಕೆ, ಎಷ್ಟು ಕೊಡಬೇಕಿದೆ ನೋಡಿ ಕ್ಯಾಶು. ಅಂದರೆ ಅವರ ಕ್ರೆಡಿಟ್ ಬ್ಯಾಲೆನ್ಸೇ ಜಾಸ್ತಿ ಇರೋದ್ರಿಂದ ಇಲ್ಲಿ ಕ್ಯಾಶ್ ಪೇ ಮಾಡ್ತಾ ಇದ್ದೀವಿ. ಓಕೆ, ಇಲ್ಲಿ ಅನಿಲಿಗೆ ಎಷ್ಟು ಅಮೌಂಟನ್ನು ಕೊಡಬೇಕಾಗತ್ತೆ? 5156 ಕೊಡಬೇಕಾಗತ್ತೆ. ಹಾಗೆ ನಿಖಿಲ್ಗೆ 3094 ರುಪೀಸನ್ನು ಕೊಡಬೇಕಾಗತ್ತೆ. ಓಕೆ, ದಿಸ್ ಈಸ್ ಯುವರ್ ವಾಟ್? ಕ್ಯಾಪಿಟಲ್ ಅಕೌಂಟ್. ಸೊ ಐ ಹೋಪ್ ನಿಮಗೆ ಕ್ಯಾಪಿಟಲ್ ಅಕೌಂಟ್ ಅರ್ಥ ಆಗಿದೆ ಅಂತ. ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಮಾಡಬೇಕಾದ್ರೆ ಫಸ್ಟಿಗೆ ಪಾರ್ಟ್ನರ್ಸ್ ಕ್ಯಾಪಿಟಲ್ ಬ್ಯಾಲೆನ್ಸ್ ಏನಿದೆ ಬರ್ಕೊಳ್ಳಿ. ಅದಾದ ನಂತರ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟಲ್ಲಿ ಅವರ ರಿಸರ್ವ್ ಕೊಟ್ಟಿದ್ರೆ ಕ್ರೆಡಿಟ್ ಬರ್ಕೊಳ್ಳಿ. ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಲಯಬಿಲಿಟಿ ಸೈಡ್ ಇದ್ರೂ ಕ್ರೆಡಿಟ್ ಮಾಡ್ಕೊಳ್ಳಿ. ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಡೆಬಿಟ್ ಅಸೆಟ್ ಸೈಡ್ ಇದೆ ಅಂದರೆ ಅದನ್ನು ಡೆಬಿಟ್ ಮಾಡ್ಕೊಳ್ಳಿ. ಸೊ ಆಫ್ಟರ್ ದಟ್ ರಿಯಲೈಸೇಷನ್ ಲಾಸ್ ಆಗಿದ್ರೆ ಡೆಬಿಟ್ ಮಾಡ್ಕೊಳ್ಳಿ, ರಿಯಲೈಸೇಷನ್ ಪ್ರಾಫಿಟ್ ಆಗಿದ್ರೆ ಕ್ರೆಡಿಟ್ ಬರ್ಕೊಳ್ಳಿ. ಸೊ ಅದಾದಮೇಲೆ ಇನ್ಸಾಲ್ವೆಂಟ್ ಪಾರ್ಟ್ನರ್ಸ್ ಏನಿದ್ದಾನೆ ಆ ರಿಯಲೈಸೇಷನ್ ಲಾಸ್ ಆಗಿದ್ರೆ ಇಮಿಡಿಯೇಟ್ಲಿ ಸಾಲ್ವೆಂಟ್ ಪಾರ್ಟ್ನರ್ ಅದನ್ನು ಕ್ಯಾಶ್ ಮೂಲಕ ತೊಗೊಂಡು ಬರಬೇಕು. ಆದ್ದರಿಂದ ಲಾಸ್ ಆಗಿದೆ ಅಂದರೆ ಬೈ ಕ್ಯಾಶ್ ಅಕೌಂಟ್ ರಿಯಲೈಸೇಷನ್ ಲಾಸ್ ಅಂತ ಹಾಕಿ ಸಾಲ್ವೆಂಟ್ ಪಾರ್ಟ್ನರ್ಸ್ ಅದನ್ನು ಬರಿಬೇಕಾಗತ್ತೆ. ಸೊ ಆಫ್ಟರ್ ದಟ್ ಇನ್ಸಾಲ್ವೆಂಟ್ ಪಾರ್ಟ್ನರಲ್ಲಿ ಏನು ಡಿಫಿಷಿಟ್ ಬರುತ್ತೆ ವ್ಯಾಲ್ಯೂ, ಆ ಡಿಫಿಷಿಟ್ ವ್ಯಾಲ್ಯೂವನ್ನು ಉಳಿದ ಸಾಲ್ವೆಂಟ್ ಪಾರ್ಟ್ನರ್ಸ್ ಅವರ ಕ್ಯಾಪಿಟಲ್ ರೇಷಿಯೋ ಮೂಲಕ ತಗೊಂಡು ಬರಬೇಕು. ಸೊ ಹಾಗೆ ಅವರ ಕ್ಯಾಪಿಟಲ್ ರೇಷಿಯೋ ಮೂಲಕ ತಂದಿದ್ದಾರೆ. ಸೊ ಅದನ್ನು ಇಲ್ಲಿಗೆ ಟ್ರಾನ್ಸ್ಫರ್ ಮಾಡಿ. ಇನ್ನು ಡೆಬಿಟ್ ಸೈಡ್ ಬ್ಯಾಲೆನ್ಸ್ ಇದ್ದರೆ ರಿಮೈನ್ ಅನಿಲ್ ಮತ್ತು ನಿಖಿಲ್ಗೆ ಇಷ್ಟು ಕ್ಯಾಶನ್ನು ಕೊಡಬೇಕು. ಒಂದು ವೇಳೆ ಕ್ರೆಡಿಟ್ ಸೈಡ್ ಬ್ಯಾಲೆನ್ಸ್ ಇದ್ದರೆ ಸೊ ಅನಿಲ್ ಮತ್ತು ನಿಖಿಲ್ ಕ್ಯಾಶನ್ನು ತರಬೇಕಾಗತ್ತೆ. ಸೊ ಹೀಗೆ ಟೋಟಲ್ ಮಾಡಿ. ನೆಕ್ಸ್ಟ್ ಆ್ಯಂಡ್ ಲಾಸ್ಟ್ ಕ್ಯಾಶ್ ಅಕೌಂಟ್. ಸೊ ಇಲ್ಲಿ ಕ್ಯಾಶ್ ಅಕೌಂಟ್ ನಿಮ್ಮ ಅಕೌಂಟ್ ಟ್ಯಾಲಿ ಆದರೆ ನೀವು ಮಾಡಿರುವಂತಹ ಪ್ರಾಬ್ಲಮ್ ಕರೆಕ್ಟ್ ಇರುತ್ತೆ, ಇಲ್ಲಾಂದರೆ ರಾಂಗ್ ಇರುತ್ತೆ. ಸೊ ಫಸ್ಟಿಗೆ ಟು ಬ್ಯಾಲೆನ್ಸ್ ಜಾಟ್ ಡೌನ್. ಸೊ ಕ್ಯಾಶ್ ಅಕೌಂಟಲ್ಲಿ ನೋಡಿ ಎಷ್ಟಿದೆ ಬ್ಯಾಲೆನ್ಸ್? 1500. ಮತ್ತು ಇನ್ನೆಲ್ಲೆಲ್ಲಿ ಕ್ಯಾಶ್ ಅಂತ ನೋಡ್ತೀರಾ ಸೊ ಅದು ಎಲ್ಲ ಆ್ಯಸ್ ಇಟ್ ಈಸ್ ನೀವು ಕೊಡ್ತಾ ಹೋಗಿ. ಸೊ ಫಸ್ಟಿಗೆ ರಿಯಲೈಸೇಷನ್ ಅಕೌಂಟಲ್ಲಿ ನೋಡೋಣ. ಕ್ಯಾಶ್ ಅಕೌಂಟ್ ಅಂತ ನೋಡಿ ಇಲ್ಲಿದೆ. ಟು ಕ್ಯಾಶ್ ಅಕೌಂಟ್ ಕ್ರೆಡಿಟ್ ಆರ್ ಪೇಯ್ಡ್ ಹಾಕೊಳ್ಳಿ. ಬೈ realization account credit are paid 6500. Again to cash account dissolution expenses by realization account dissolution expenses paid 500. Then come to credit side by cash account asset realized ide adana to realization account anta hakoli. Asset realized 12,000. ಬೇರೆ ಎಲ್ಲಾದರೂ ಕ್ಯಾಶ್ ಇದೆಯಾ ರಿಯಲೈಸೇಷನ್ ಅಕೌಂಟಲ್ಲಿ? ಇಲ್ಲ. ಸೊ ಕಮ್ ಟು ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್. ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟಲ್ಲಿ ಯಾವ್ದು ಕ್ಯಾಶ್ ಇದೆ ನೋಡಿ. ಸೊ ಫಸ್ಟಿಗೆ ರಿಯಲೈಸೇಷನ್ ಲಾಸ್
ನಾವಿಲ್ಲಿ ತೊಗೊಳ್ಬೇಕು ಅದನ್ನು. ಸಾರಿ, ರಿಯಲೈಸೇಷನ್ ಲಾಸ್ ಆಫ್ ಅನಿಲ್ಸ್. ಎಸ್, ಇಲ್ಲಿ ಯಾವುದು ಕ್ಯಾಶ್ ಇದೆ? ಎಸ್, ಕ್ಯಾಶ್ ಪೇಡ್ ಅಂತ ಇದೆ ನೋಡಿ. 5156, 3094. ಅದನ್ನು ನಾವು ಇಲ್ಲಿ ತೊಗೊಳ್ಳೋಣ. ಈ ಕಡೆ ಬೈ ಅನಿಲ್ ಕ್ಯಾಪಿಟಲ್ ಅಕೌಂಟ್ ಎಷ್ಟಿದೆ? 5156. ದೆನ್ ಬೈ ನಿಖಿಲ್ ಕ್ಯಾಪಿಟಲ್ ಅಕೌಂಟ್ 3094. ಓಕೆ, ಸೊ ಇಲ್ಲಿ ಕ್ಯಾಶ್ ಇದೆ, ಅದನ್ನು ತೊಗೊಂಡ್ವಿ. ಕಮ್ ಟು ಕ್ರೆಡಿಟ್ ಸೈಡ್, ಕ್ಯಾಶ್ ಇಲ್ಲಿ ಲಾಸ್ ಇದೆ ನೋಡಿ. ಟು ಅನಿಲ್ ಕ್ಯಾಪಿಟಲ್ ಅಕೌಂಟ್ 1250. ದೆನ್ ಟು ನಿಖಿಲ್ ಕ್ಯಾಪಿಟಲ್ ಅಕೌಂಟ್ 500. ಓಕೆ, ಸೊ ಈ ಕ್ಯಾಶ್ ತೊಗೊಂಡ್ವಿ, ಇಲ್ಲಿ ಕ್ಯಾಶ್ ತೊಗೊಂಡ್ವಿ. ಟೋಟಲ್ ಮಾಡಿಕೊಡಿ. ಸೊ ಟೋಟಲ್ ಟ್ಯಾಲಿ ಆದರೆ ನೀವು ಮಾಡಿದಂಥ ಪ್ರಾಬ್ಲಮ್ ಕರೆಕ್ಟ್. ಇನ್ ಕೇಸ್ ರಾಂಗ್ ಆಗಿದೆ ಅಂದರೆ ಎಲ್ಲಾದರೂ ಮಿಸ್ಟೇಕ್ಸ್ ಮಾಡಿರ್ತೀರ. ಟೋಟಲ್ 15,250. ಎಸ್, ಇಲ್ಲಿಗೆ ನಿಮ್ಮ ಈ ಒಂದು ಪ್ರಾಬ್ಲಮ್ ಮುಗಿಯುತ್ತೆ. ಸೊ ವಿಡಿಯೋ ಬೇಕಾದ್ರೆ ಪಾಸ್ ಮಾಡ್ಕೊಂಡು ನೋಡಿ. ಏನಾದ್ರು ಡೌಟ್ಸ್ ಇದ್ದರೆ ನೀವು ನಮಗೆ ಕಾಲ್ ಮಾಡ್ಬೋದು. ಸೊ ವೆರಿ ಸಿಂಪಲ್ ಪ್ರಾಬ್ಲಮ್. ಸೊ 15 ಮಾರ್ಕ್ ಕಂಪಲ್ಸರಿ ಪ್ರಾಬ್ಲಮ್. ಇದನ್ನು ನೀವು ಸಾಲ್ವ್ ಮಾಡ್ಕೊಳ್ಳಿ. ಸೊ ಹಾಗೆ ನೆಕ್ಸ್ಟ್ ಪ್ರಾಬ್ಲಮ್ ಕೂಡ ನೋಡೋಣ. ಸೊ ಪ್ರಾಬ್ಲಮ್ ಇದೆ ಇಲ್ಲಿ ಇನ್ನೊಂದು ಸೆಕೆಂಡ್ ಪ್ರಾಬ್ಲಮ್. ಎ ಬಿ ಸಿ ಆರ್ ಪಾರ್ಟ್ನರ್ ಶೇರಿಂಗ್ ಪ್ರಾಫಿಟ್ ಆ್ಯಂಡ್ ಲಾಸಸ್ ಈಕ್ವಲಿ. ದೇ ಡಿಸೈಡೆಡ್ ಟು ಡಿಸಾಲ್ವ್ ದೇರ್ ಫರ್ಮ್. ದೇರ್ ಬ್ಯಾಲೆನ್ಸ್ ಶೀಟ್ ಆಫ್ಟರ್ ರಿಯಲೈಸೇಷನ್ ಆಫ್ ಅಸೆಟ್ ಆ್ಯಂಡ್ ಪೇಮೆಂಟ್ ಆಫ್ ಲಯಬಿಲಿಟೀಸ್ ವಾಸ್ ಅಂಡರ್. ಅಂದರೆ ಇಲ್ಲೇನು ಮಾಡಿಬಿಟ್ಟಿದ್ದಾರೆ, ಬ್ಯಾಲೆನ್ಸ್ ಶೀಟನ್ನು ಆಫ್ಟರ್ ರಿಯಲೈಸೇಷನ್ ಆಫ್ ಅಸೆಟ್ ಆ್ಯಂಡ್ ಪೇಮೆಂಟ್ ಆಫ್ ಲಯಬಿಲಿಟೀಸ್ ಕೊಟ್ಬಿಟ್ಟಿದ್ದಾರೆ. ಅಂದರೆ ಇಲ್ಲಿ ರಿಯಲೈಸೇಷನ್ ಅಕೌಂಟನ್ನು ಮಾಡೋ ನೆಸೆಸಿಟಿ ಇಲ್ಲ. ಸೊ ರಿಸರ್ವ್ ಫಂಡ್, ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್, ಎ ಬಿ ಸಿ ಪಾರ್ಟ್ನರ್ಸ್ ಕೊಟ್ಟಿದ್ದಾರೆ. ರಿಯಲೈಸೇಷನ್ ಲಾಸ್ ಕೊಟ್ಟಿದ್ದಾರೆ. ನಾನು ಆಲ್ರೆಡಿ ಹೇಳಿದ್ದೀನಿ, ರಿಯಲೈಸೇಷನ್ ಲಾಸೇ ಕೊಟ್ಟಿದ್ದಾರೆ ಅಂದರೆ ಅಲ್ಲಿ ರಿಯಲೈಸೇಷನ್ ಅಕೌಂಟ್ ಮಾಡೋ ನೆಸೆಸಿಟಿ ಇಲ್ಲ. ಆಲ್ರೆಡಿ ಅವರೇ ಮಾಡಿ ನಿಮ್ಗೆ ಕೊಟ್ಬಿಟ್ಟಿದ್ದಾರೆ. ಸೊ ಅದಾದಮೇಲೆ ಸಿ ಬಿಕಮ್ ಇನ್ಸಾಲ್ವೆಂಟ್ ಆ್ಯಂಡ್ ಈಸ್ ಅನೇಬಲ್ ಟು ಬ್ರಿಂಗ್ ಎನಿ ಥಿಂಗ್ಸ್ ಟುವರ್ಡ್ಸ್ ಇಟ್ಸ್ ಡಿಫಿಷಿಯನ್ಸಿ. ಪ್ರಿಪೇರ್ ಬ್ಯಾಂಕ್ ಅಕೌಂಟ್ ಆ್ಯಂಡ್ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್. ಇದು ಕೂಡ ಒನ್ ಆಫ್ ದ ಈಸಿಯೆಸ್ಟ್ ಪ್ರಾಬ್ಲಮ್. ಎ ಬಿ ಸಿ ಮೂವರು ಪಾರ್ಟ್ನರಲ್ಲಿ ಸಿ ಅನ್ನೋನೇನಾಗಿದ್ದಾನೆ, ಇನ್ಸಾಲ್ವೆಂಟ್ ಆಗಿದ್ದಾರೆ. ಹಾಗೆ ಎ ಮತ್ತು ಬಿ ಬಂದು ಸಾಲ್ವೆಂಟ್ ಪಾರ್ಟ್ನರ್ಸ್ ಇದ್ದಾರೆ. ಇದಕ್ಕೆ ನಾವು ಗಾರ್ನರ್ ವರ್ಸಸ್ ಮರೆ ರೂಲನ್ನು ಅಪ್ಲೈ ಮಾಡ್ಬೋದು. ಫಸ್ಟಿಗೆ ನಾವು ಯಾವ ಅಕೌಂಟನ್ನು ಪ್ರಿಪೇರ್ ಮಾಡಬೇಕಾಗಿತ್ತು? ರಿಯಲೈಸೇಷನ್ ಅಕೌಂಟನ್ನು ಪ್ರಿಪೇರ್ ಮಾಡಬೇಕಿತ್ತು. ಬಟ್ ಇನ್ ದಿಸ್ ಪ್ರಾಬ್ಲಮ್ ರಿಯಲೈಸೇಷನ್ ಲಾಸ್ ಕೊಟ್ಟಿದ್ದಾರೆ ಮತ್ತು ಬ್ಯಾಲೆನ್ಸ್ ಶೀಟ್ ಆಫ್ಟರ್ ರಿಯಲೈಸೇಷನ್ ಆಫ್ ಅಸೆಟ್ ಆ್ಯಂಡ್ ಪೇಮೆಂಟ್ ಆಫ್ ಲಯಬಿಲಿಟೀಸ್ ಕೊಟ್ಟಿರೋದ್ರಿಂದ ಇಲ್ಲಿ ರಿಯಲೈಸೇಷನ್ ಅಕೌಂಟ್ ಬರೋದಿಲ್ಲ. ಸೊ ಫಸ್ಟಿಗೆ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಹಾಕೊಳ್ಳೋಣ. ಒನ್ಸ್ ಅಗೈನ್ ಐ ವಿಲ್ ಟೆಲ್, ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟಲ್ಲಿ ಏನೇನು ಬರುತ್ತೆ? ಪಾರ್ಟ್ನರ್ಸ್ ಕ್ಯಾಪಿಟಲ್ ಬರುತ್ತೆ, ಕ್ರೆಡಿಟ್ ಮಾಡ್ಕೊಬೇಕು. ಹಾಗೆ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್, ರಿಸರ್ವ್ ಫಂಡ್ ಏನಾದ್ರು ಇದ್ರೂ ಕೂಡ ಅದನ್ನು ಕ್ರೆಡಿಟ್ ಮಾಡ್ಕೊಬೇಕು. ಲಾಸ್ ಇದ್ದರೆ ಶೇರ್ ಮಾಡಬೇಕು, ಪ್ರಾಫಿಟ್ ಇದ್ರೂ ಕೂಡ ಪಾರ್ಟ್ನರ್ಸ್ ಕ್ಯಾಪಿಟಲ್ಗೆ ಶೇರ್ ಮಾಡಬೇಕು. ಸೊ ಫಸ್ಟಿಗೆ ಬೈ ಬ್ಯಾಲೆನ್ಸ್ ಬ್ರಾಟ್ ಡೌನ್. ಸೊ ಮೂವರು ಬ್ಯಾಲೆನ್ಸ್ ಕೂಡ ಲಯಬಿಲಿಟಿ ಸೈಡ್ ಇದೆ. ಆ್ಯಸ್ ಇಟ್ ಈಸ್ ಬರ್ಕೊಳ್ಳಿ. 40,000 and 20,000. ಸಾರಿ, 20,000, then 8,000. ಓಕೆ. ಓ ಸಾರಿ, 1 ಮಿನಿಟ್. ಇಲ್ಲಿ ಎ ಬಿ ಸಿ ಆಗಬೇಕಿತ್ತು. ನಾನು ಹಿಂದೆ ಪ್ರಾಬ್ಲಮ್ಗೆ ಕಾಪಿ ಮಾಡಿಕೊಂಡಿದ್ದೆ. ಆದ್ದರಿಂದ ನಿಖಿಲ್ ಅಗೇನ್ ಸುನಿಲ್ ನಿಖಿಲ್ ಬಂದಿದ್ದಾರೆ. ಎಸ್, ಎ ಬಿ ಸಿ. ಎ ಬಿ ಆ್ಯಂಡ್ ಸಿ. ಎಸ್. ಸೊ ಬ್ಯಾಲೆನ್ಸ್, ಅವರ ಬ್ಯಾಲೆನ್ಸನ್ನು ಬರ್ಕೊಂಡಿದ್ದೀವಿ. 40,000, 20,000, 80,000. ಅದಾದಮೇಲೆ ರಿಸರ್ವ್ ಫಂಡ್ ಇದೆ, ಅದನ್ನು ಬರ್ಕೊಳ್ಳೋಣ. ಬೈ ರಿಸರ್ವ್ ಫಂಡ್. ಸೊ ರಿಸರ್ವ್ ಫಂಡನ್ನು ನಾವೇನು ಮಾಡಬೇಕು? ಅವರ ಪ್ರಾಫಿಟ್ ಶೇರಿಂಗ್ ರೇಷಿಯೋ ಪ್ರಕಾರ ಶೇರ್ ಮಾಡಬೇಕು. ಸೊ ಪ್ರಾಫಿಟ್ ಶೇರಿಂಗ್ ರೇಷಿಯೋ ಏನು ಕೊಟ್ಟಿದ್ದಾರೆ? ಈಕ್ವಲಿ ಅಂತ ಕೊಟ್ಟಿದ್ದಾರೆ. ಅಂದರೆ 1:1:1 ಪ್ರಕಾರ 21,000 ಇಂಟು 1:1:1 ಮಾಡಿದ್ರೆ ನಮಗೆ 7,000 ಬರುತ್ತೆ. ಓಕೆ, ರಿಸರ್ವ್ ಫಂಡ್. ಅದಾದಮೇಲೆ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಕೊಟ್ಟಿದ್ದಾರೆ. ಲಯಬಿಲಿಟಿ ಸೈಡ್ ಇದೆ, ಅದನ್ನು ಕೂಡ ಶೇರ್ ಮಾಡ್ಕೊಳ್ಳೋಣ. ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಇದನ್ನು ಕೂಡ 1:1:1 ಪ್ರಕಾರ ಶೇರ್ ಮಾಡ್ಕೊಬೇಕು. 9,000 ಇದೆ, ಅಂದರೆ 3,000
3000. ಓಕೆ, ಸೊ ಬ್ಯಾಲೆನ್ಸ್ ಶೀಟಲ್ಲಿ ಅವರ ಒಂದು ಲಯಬಿಲಿಟಿ ಸೈಡ್ ಏನೇನಿದೆ, ರಿಸರ್ವ್ ಫಂಡು, ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟು, ಕ್ಯಾಪಿಟಲನ್ನು ನಾವು ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟಲ್ಲಿ ಕ್ರೆಡಿಟ್ ಸೈಡ್ ಬರ್ಕೊಂಡಿದ್ದೀವಿ. ಓಕೆ, ಸೊ ಇದಾದಮೇಲೆ ನೆಕ್ಸ್ಟ್ ಏನು ಮಾಡಬೇಕು, ರಿಯಲೈಸೇಷನ್ ಲಾಸ್ ಅಂತ ಕೊಟ್ಟಿದ್ದಾರೆ, ಅದನ್ನು ಡೆಬಿಟ್ ಸೈಡ್ ಬರ್ಕೊಳ್ಳೋಣ. ಟು ರಿಯಲೈಸೇಷನ್ ಲಾಸ್. ಸೊ ಈ 68,400 68,400 ರಿಯಲೈಸೇಷನ್ ಲಾಸನ್ನು 3 ಜನ ಪಾರ್ಟ್ನರಿಗೆ ಶೇರ್ ಮಾಡಬೇಕು ಅಕಾರ್ಡಿಂಗ್ ಟು ಪ್ರಾಫಿಟ್ ಶೇರಿಂಗ್ ರೇಷಿಯೋ, ಅಂದರೆ 1:1:1 ಪ್ರಕಾರ ಶೇರ್ ಮಾಡಬೇಕು. ಅಂದರೆ 22,800 22,800 ದೆನ್ 22,800. ರಿಯಲೈಸೇಷನ್ ಲಾಸ್ ಇಮಿಡಿಯೇಟ್ಲಿ ಗಾರ್ನರ್ ವರ್ಸಸ್ ಮರ್ರೆ ರೂಲ್ ಮಾಡ್ತಾ ಇದ್ದೀವಿ ಅಂದಾಗ ಏನಾಗುತ್ತೆ, ಇಲ್ಲಿ ಸಾಲ್ವೆಂಟ್ ಪಾರ್ಟ್ನರ್ ಅವರ ರಿಯಲೈಸೇಷನ್ ಲಾಸನ್ನು ಏನು ಮಾಡಬೇಕು, ಕ್ಯಾಶ್ ಮೂಲಕ ತರಬೇಕು ಅಂತ ಹೇಳಿದ್ದಾರೆ. ಆದ್ದರಿಂದ ಬರ್ಕೊಳ್ಳೋಣ ಬೈ ಕ್ಯಾಶ್ ಅಕೌಂಟ್. ಸೊ ದಿಸ್ ಇಸ್ ಲಾಸ್. ಎಷ್ಟು, ಯಾರಿಲ್ಲಿ ಸಾಲ್ವೆಂಟು, ಎ ಮತ್ತು ಬಿ ಸಾಲ್ವೆಂಟ್, ಸಿ ಇನ್ಸಾಲ್ವೆಂಟ್. ಆದ್ದರಿಂದ ಎ 22,800 ತೊಗೊಂಡು ಬರಬೇಕು, ಬಿ ಆಲ್ಸೋ 22,800 ತೊಗೊಂಡು ಬರಬೇಕು. ಓಕೆ, ಐ ಹೋಪ್ ಇಲ್ಲಿವರೆಗೂ ನಿಮ್ಗೆ ಅರ್ಥ ಆಗಿದೆ ಅಂತ. ನೆಕ್ಸ್ಟ್ ಏನು ಮಾಡಬೇಕು, ಬೇರೆ ಇನ್ಯಾವುದೇ ಇನ್ಫಾರ್ಮೇಷನ್ಸ್ ಕೊಟ್ಟಿಲ್ಲ ಇಲ್ಲಿ. ಓಕೆ, ಟೋಟಲ್ ಮಾಡ್ಕೊಳ್ಳಿ. ಫಸ್ಟು ಇನ್ಸಾಲ್ವೆಂಟ್ ಟೋಟಲ್ ಮಾಡ್ಕೊಳ್ಳಿ. ಎಷ್ಟಿದೆ ನೋಡಿ, 8,000 7,000 3,000 ಟೋಟಲ್ 18,000. ಇಲ್ಲಿ 22,800 ಇದೆ. ಎಸ್, 22,800 ಇದೆ. ದಿಸ್ ಇಸ್ 22,800 ಇದೆ. ಅಂದರೆ ಎಷ್ಟು ಡಿಫಿಷಿಯನ್ಸಿ ಬರ್ತಿದೆ ಇಲ್ಲಿ, 18,000. ಸೊ 18,000 ಮಾತ್ರ ಅವ್ರದ್ದಿದೆ. ಬಟ್ 22,800 ಮೈನಸ್ 18,000 ಹೌ ಮಚ್, 4,800 ಡಿಫಿಷಿಟ್ ಬರ್ತಿದೆ. ಓಕೆ, ಈ 4,800 ಯಾರು ತೊಗೊಂಡು ಬರಬೇಕು, ಸಾಲ್ವೆಂಟ್ ಪಾರ್ಟ್ನರ್ಸ್ ಕೊಡಬೇಕಾಗತ್ತೆ ಅಕಾರ್ಡಿಂಗ್ ಟು ಕ್ಯಾಪಿಟಲ್ ರೇಷಿಯೋ, ಅವರ ಕ್ಯಾಪಿಟಲ್ ರೇಷಿಯೋ ಪ್ರಕಾರ ಕೊಡಬೇಕು. ಓಕೆ, ಈ 4,800 ನ ಕ್ಯಾಪಿಟಲ್ ಡಿಫಿಷಿಯನ್ಸಿ. ಸೊ ಈ ಕ್ಯಾಪಿಟಲ್ ಡಿಫಿಷಿಯನ್ಸಿಯನ್ನು ಸಾಲ್ವೆಂಟ್ ಪಾರ್ಟ್ನರ್ ಯಾರಿದ್ದಾರೆ ಅವರು ಅಕಾರ್ಡಿಂಗ್ ದೇರ್ ಕ್ಯಾಪಿಟಲ್ ರೇಷಿಯೋ ಪ್ರಕಾರ ತೊಗೊಂಡು ಬರಬೇಕು. ಹಾಗಾದರೆ ನಾವು ಕ್ಯಾಪಿಟಲ್ ರೇಷಿಯೋನ ಐಡೆಂಟಿಫೈ ಮಾಡ್ಕೊಳ್ಳೋಣ. ಸೊ ಎ ಆ್ಯಂಡ್ ಬಿ. ಸೊ ಕ್ಯಾಪಿಟಲ್ ಬ್ಯಾಲೆನ್ಸ್ ಎ ಎಷ್ಟಿದೆ, 40,000, ಬಿ ಎಷ್ಟಿದೆ, 20,000. ಓಕೆ, ಕ್ಯಾಪಿಟಲ್ ಬ್ಯಾಲೆನ್ಸಿಗೆ ನಾವು ಏನೇನು ಆ್ಯಡ್ ಮಾಡ್ಕೊಬೇಕು, ಆ್ಯಡ್ ರಿಸರ್ವ್, ಇಫ್ ಎನಿ ರಿಸರ್ವ್ ಇದೆಯಾ, ಎಸ್ 21,000 ಡಿವೈಡ್ ಮಾಡಿದ್ದೀವಿ, ಎಷ್ಟಿದೆ 7,000. ದೆನ್ ಆ್ಯಡ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್. ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟು ಕೂಡ 3,000 ಇದೆ. ಓಕೆ, ಸೊ ಅವರ ಒಂದು ಕ್ಯಾಪಿಟಲ್ ರೇಷಿಯೋನ ಐಡೆಂಟಿಫೈ ಮಾಡ್ಕೊಳ್ಳೋಣ. 4,000 5,000 ಟೋಟಲ್ ಎಷ್ಟಾಯ್ತು ನೋಡಿ, 50,000. ಎಸ್, 50,000. ಈವನ್ ದಿಸ್ ಈಸ್ ಆಲ್ಸೋ 20 37 30,000. ಎಸ್, ಹಾಗಾದರೆ ಕ್ಯಾಪಿಟಲ್ ರೇಷಿಯೋ ಎಷ್ಟು, ಕ್ಯಾಪಿಟಲ್ ರೇಷಿಯೋ ಸೊ ಇಲ್ಲಿ ಈಸಿಯಾಗಿದೆ, 4040 ಕ್ಯಾನ್ಸಲ್ ಮಾಡಿ 5:3. ಓಕೆ, ಕ್ಯಾಪಿಟಲ್ ರೇಷಿಯೋ ಇಸ್ 5:3. ಹಾಗಾದರೆ ಈ 4,800 5:3 ಪ್ರಕಾರ ಯಾರು ತರಬೇಕು, ಎ ಮತ್ತು ಬಿ ತೊಗೊಂಡು ಬರಬೇಕಾಗತ್ತೆ. ಸೊ ಅದನ್ನಿಲ್ಲಿ ಹಾಕೊಳ್ಳೋಣ. ಟು ಸೀಸ್ ಅಕೌಂಟ್. ಸೊ ಎ ಎಷ್ಟು ತರಬೇಕು, 4,800 ಇಂಟು 5/8 ಹೌ ಮಚ್, 5/8 ಅಂದರೆ ಎಷ್ಟು, 3,000. ಎಸ್, ಬಿ 1,800. ಇಮಿಡಿಯೇಟ್ಲಿ ಅದು ಇಲ್ಲಿಗೆ ಹೋಗುತ್ತೆ, ಏನು, ಬೈ ಏಸ್ ಕ್ಯಾಪಿಟಲ್ ಅಕೌಂಟ್. ಏಸ್ ಕ್ಯಾಪಿಟಲ್ ಅಕೌಂಟ್ ಎಷ್ಟು, 3,000. ದೆನ್ ಬೈ ಬೀಸ್ ಕ್ಯಾಪಿಟಲ್ ಅಕೌಂಟ್ ಹೌ ಮಚ್, 1,800. ಓಕೆ, ಸೊ ಈಗ ಸಿ ಇದು ಕರೆಕ್ಟ್ ಟ್ಯಾಲಿ ಆಯಿತು ನೋಡಿ, ಸಿ ಇದಾಯಿತು. ಅಗೇನ್ ಎ ಮತ್ತು ಬಿ ಟೋಟಲ್ ಮಾಡ್ಕೊಳ್ಳೋಣ. ಸೊ ಎ ಮತ್ತು ಬಿ ಎಷ್ಟಿದೆ ಟೋಟಲ್ ನೋಡಿ,
40 50 72,800, yes, 72,800 and 50,800, yes, 72,800 52,800. ಸೊ ಇಲ್ಲಿ ಬ್ಯಾಲೆನ್ಸ್ ಮಾಡ್ಕೊಳ್ಳಿ. ಇದು ಟು ಬ್ಯಾಂಕ್ ಅಕೌಂಟ್ ಅಥವಾ ಬ್ಯಾಂಕರ್ ಕ್ಯಾಶ್ ಅಕೌಂಟ್. ಎಷ್ಟು ಬ್ಯಾಲೆನ್ಸ್ ಉಳಿಯುತ್ತೆ? 47,000 ಆ್ಯಂಡ್ ಬಿಗೆ 28,200 ಉಳಿಯುತ್ತೆ. ಎಸ್, ಇಲ್ಲಿಗೆ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಕ್ಲೋಸ್ ಆಯಿತು. ಸೊ ಈಗ ಕ್ಯಾಶ್ ಅಕೌಂಟ್ ಮಾಡೋಣ. ಸೊ ಕ್ಯಾಶ್ ಅಕೌಂಟ್ ಮಾಡಬೇಕಾದ್ರೆ ಫಸ್ಟಿಗೆ ಟು ಬ್ಯಾಲೆನ್ಸ್ ಬ್ರಾಟ್ ಡೌನ್ ಕ್ಯಾಶ್ ಅಟ್ ಬ್ಯಾಂಕ್ ಎಷ್ಟು ಕೊಟ್ಟಿದ್ದಾರೆ, ಇದು ಕ್ಯಾಶ್ ಅಥವಾ ಬ್ಯಾಂಕ್ ಅಕೌಂಟ್. ಬ್ಯಾಂಕ್ ಅಂತ ಯೂಸ್ ಮಾಡಿದ್ದಾರೆ ಅಂದರೆ ಬ್ಯಾಂಕ್ ಅಕೌಂಟ್ ಅಂತ ಹಾಕೊಳ್ಳಿ. 29,600 rupees. ಓಕೆ, 29,600 rupees ಇದೆ. ಅದಾದಮೇಲೆ ಬೇರೆ ಇನ್ನೆಲ್ಲಿ ಕ್ಯಾಶ್ ಅಂತ ಇದೆ ನೋಡಿ. ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟಲ್ಲಿ ಕ್ಯಾಶ್ ಅಂತ ಎಲ್ಲಾದರೂ ಇದೆಯಾ ನೋಡಿ. ಎಸ್, ಟು ಬ್ಯಾಂಕರ್ ಕ್ಯಾಶ್ ಅಕೌಂಟ್ 47,000 ಹಾಗೆ 28,200. ಟು ಯಾರು? ಎಸ್ ಕ್ಯಾಪಿಟಲ್ ಅಕೌಂಟ್ 47,000. 47 ಕರೆಕ್ಟ್ ಇದೆಯಾ ನೋಡಿ. ಅದು 22 ಎಷ್ಟು? 22,800 ಆ್ಯಂಡ್ 3,000. 25,800 minus 72,800. ಸಾರಿ, 72,800. ಎಸ್, 47,000 ಕರೆಕ್ಟ್ ಇದೆ. ಓಕೆ, 47,000 ಟು B's capital account. How much? 28,200. ಓಕೆ, ಕಮ್ ಟು ಕ್ರೆಡಿಟ್ ಸೈಡ್. ಏನಿದೆ ನೋಡಿ, ಕ್ಯಾಶ್ ಅಕೌಂಟ್ ಲಾಸ್ ಇದೆ. ಸಾರಿ, ದಿಸ್ ಇಸ್ ನಾಟ್ 47. ಇದು ಇಲ್ಲಿದೆ ಅಲ್ಲ, ನಾವು ಈ ಕಡೆ ತೊಗೊಳ್ಬೇಕು. ದಿಸ್ ಈಸ್ ವಾಟ್ ಇಯರ್ ಕ್ಯಾಶ್ ಅಕೌಂಟ್ ಇದೆಯಲ್ಲ, 22,800 ಸಾರಿ 22,800 ಆ್ಯಂಡ್ ದಿಸ್ ಇಸ್ 22,800 ಅಂದರೆ ಅವರ ಲಾಸ್. ಇಲ್ಲಿದೆ ನೋಡಿ, ಕ್ಯಾಶ್ ಅಕೌಂಟ್ ಲಾಸ್ ತೊಗೊಂಡಿದ್ದೀವಿ. ಈ ಬ್ಯಾಲೆನ್ಸ್ ಈ ಕಡೆ ತೊಗೊಬೇಕು. ಬೈ ಈಸ್ ಕ್ಯಾಪಿಟಲ್ ಅಕೌಂಟ್ 47,000 by B's capital account 28,200. ಬೇರೆ ಇನ್ನೆಲ್ಲಾದರೂ ಕ್ಯಾಶ್ ಅಕೌಂಟ್ ಅಂತ ಇದೆಯಾ ನೋಡಿ. ಎಸ್, ಬೇರೆ ಎಲ್ಲೂ ಕ್ಯಾಶ್ ಇಲ್ಲ. ಟೋಟಲ್ ಮಾಡ್ಕೊಳ್ಳಿ ಎಷ್ಟು ಬರುತ್ತೆ. ಟೋಟಲ್ 75,200. ಇಲ್ಲೂ ಕೂಡ 75,200. ಓಕೆ, ಐ ಹೋಪ್ ಈ ಪ್ರಾಬ್ಲಮ್ ನಿಮ್ಗೆ ಅರ್ಥ ಆಗಿದೆ ಅಂತ. ಈ ಎರಡೂ ಪ್ರಾಬ್ಲಮ್ನ ನೀಟಾಗಿ ನೋಡ್ಕೊಳ್ಳಿ. ಹಾಗೆ ಇನ್ನು ಉಳಿದ ಪ್ರಾಬ್ಲಮ್ಸ್ ನಿಮ್ಮ ಹತ್ರ ಇದ್ದರೆ ಗಾರ್ನರ್ ವರ್ಸಸ್ ಮರೆ ರೂಲ್ ಅಪ್ಲೈ ಮಾಡಿ ಪ್ರಾಬ್ಲಮ್ನ ಸಾಲ್ವ್ ಮಾಡಿ. ಥ್ಯಾಂಕ್ ಯು.